ಆ ಕಾಲದಲ್ಲೇ ಅನೇಕ ಮರಾಠರೆಲ್ಲ ಇಲ್ಲಿ ಬಂದರು. ಇಲ್ಲಿ ನಿಮಗೊಂದು ಇಲ್ಲಿಗೆ ಪಕ್ಕದಲ್ಲಿ ಈಗ ನಾವು ಗವಿಪುರಮಲ್ಲಿ ನಿಂತಿದ್ದೀವಿ. ಹೌದೌದು. ಗವಿಪುರಮಲ್ಲಿ ಈಗಲೂ ಇಲ್ಲಿ ಅನೇಕ ಮರಾಠರ ಕುಟುಂಬಗಳಿದೆ. ಅದು ಆ ಸಮಯದಲ್ಲಿ ಬಂದಿರೋರು. ಜೊತೆಗೆ ಶಹಾಜಿರಾವ್ ಭೋಸ್ಲೆ ಒಂದು ಪೀಠನ ಇಲ್ಲಿ ಸ್ಥಾಪಿಸ್ತಾನೆ. ಇಲ್ಲೇ ಪಕ್ಕದಲ್ಲೇ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಅದ್ರ ಎದುರುಗಡೆ ಒಂದು ಭವಾನಿ ಪೀಠ ಇದೆ. ಅದನ್ನು ಶಹಾಜಿರಾವ್ ಭೋಸ್ಲೆ ಇಲ್ಲಿ ಸ್ಥಾಪಿಸ್ತಾನೆ. ಓಕೆ ಓಕೆ, ಸೂಪರ್. ಮತ್ತು ಅದಾಗಿ 2 ವರ್ಷ ಶಿವಾಜಿ ಕೂಡ ಬೆಂಗಳೂರಲ್ಲೇ ಇರ್ತಾನೆ. ಆಗ ಬೆಂಗಳೂರಿನ ಹೆಣ್ಣುಮಗಳನ್ನ ಮದುವೆ ಆಗ್ತಾನೆ ಬೆಂಗಳೂರಲ್ಲಿ. ಆಕೆ ಹೆಸರು ಸಾಯಿರಾ ಬಾನು ಅಂತೇಳಿ. ಮೊದಲನೇ ಹೆಂಡತಿ ಸಾಯಿಬಾಯಿ ನಿಂಬಾಳ್ಕರ್. ಈಕೆ 2ನೇ ಪತ್ನಿ, ಬೆಂಗಳೂರಿನ ಮಹಿಳೆ ಆಕೆ. ಓಕೆ ಓಕೆ, ಹಂಗಾದ್ರೆ ಶಿವಾಜಿ ಒಂದು ಮದುವೆ ಆಗೋ ಏಜಲ್ಲಿ ಇದ್ರು ಆಲ್ರೆಡಿ ಆ ಟೈಮಲ್ಲಿ? ಇಲ್ಲ, ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ರು. ಇಲ್ಲಿ ಬೆಂಗಳೂರಲ್ಲಿ ಮದುವೆ ಆಯಿತು 1640ರಲ್ಲಿ. ಇದು ಎಲ್ಲಿ ದಾಖಲಾಗಿದೆ ಸರ್? ಇದು ಮರಾಠರ ಇತಿಹಾಸದಲ್ಲೂ ಇದೆ, ಮತ್ತು ಶಿವಾಜಿಯವರ ಇತಿಹಾಸದಲ್ಲೂ ಬರುತ್ತೆ. ಆಕೆ ಹೆಂಡತಿ ಎಲ್ಲಿನವರು ಅಂದರೆ ಬೆಂಗಳೂರಲ್ಲಿ ಅಂತ. ಇಲ್ಲಿ 1640ರಲ್ಲಿ ಆಗಿರೋದಕ್ಕೂ ಅನೇಕ ದಾಖಲೆಗಳಿದೆ. ಮತ್ತು ಇವರಿಬ್ಬರಿಗೂ ಹಂಚಬೇಕು ಅಂತ ಹೇಳ್ಬಿಟ್ಟು ಶಹಾಜಿ ಏನು ಮಾಡ್ತಾನೆ, ಒಂದು 20 ವರ್ಷ ಇಲ್ಲಿರ್ತಾನೆ. ಅವನಿಗೆ 2 ಹೆಂಡ್ತಿರು. ಒಬ್ಬ ಹೆಂಡತಿ ಮಗ ಬಂದ್ಬಿಟ್ಟು ಶಿವಾಜಿ, ಇನ್ನೊಬ್ಬ ಹೆಂಡತಿ ಮಗ ಬಂದು ವೆಂಕೋಜಿ ಅಂತೇಳಿ. ಆ ಶಿವಾಜಿಗೆ ಮಹಾರಾಷ್ಟ್ರನ ನೀನು ಆಳ್ತಾ ಇರು ಅಂಥೇಳಿ ವೆಂಕೋಜಿಗೆ ಇದನ್ನು ಬಿಟ್ಟು ಆತನಿಗೆ ಈ ಬೆಂಗಳೂರು ಪರಿಸರದ ಆಡಳಿತ ನೀನು ನೋಡ್ಕೊ ಅಂತ ಹೇಳ್ತಾನೆ. ಮತ್ತು ಕೆಲವು ವರ್ಷಗಳು ಇಲ್ಲಿದ್ದು ಇಲ್ಲಿಂದ ಶಹಾಜಿ ಮಹಾರಾಷ್ಟ್ರಕ್ಕೆ ಹೊರಡ್ತಾನೆ. ಹೋಗೋ ದಾರಿಯಲ್ಲಿ ಇಲ್ಲೇ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಗ್ರಾಮ ಇರುತ್ತೆ, ಹೊದಿಗೆರೆ ಅಂತೇಳಿ. ಹೊದಿಗೆರೆ ಅನ್ನೋ ಗ್ರಾಮ ಇದೆ. ಈಗಲೂ ಅಲ್ಲಿ ಕುದುರೆ ಮೇಲಿಂದ ಬಿದ್ದು ಶಹಾಜಿ ಸತ್ತೋಗ್ಬಿಡ್ತಾನೆ. ಆತನ ಸಮಾಧಿ ಈಗಲೂ ಅಲ್ಲೇ ಇದೆ. ಮತ್ತು ಇದು ವೆಂಕೋಜಿ ಇಲ್ಲಿ ಆಳ್ತಾ ಇದ್ನು, ಅಲ್ಲಿ ಶಿವಾಜಿ ಮಹಾರಾಷ್ಟ್ರಕ್ಕೆ ಆಳ್ತಾ ಇದ್ನು. ಹೀಗಿರುವಾಗ ಇದೇ ಸಮಯದಲ್ಲಿ ವೆಂಕೋಜಿದು ಒಂದು ಶಾಸನ ಇಲ್ಲಿ ಸಿಗುತ್ತೆ. ಏನಪ್ಪ ಅಂತಂದರೆ ಇಲ್ಲೇ ಮಲ್ಲೇಶ್ವರಮಲ್ಲಿ ನೀವು ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ, ಅದರ ಪಕ್ಕದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಒಂದು ಶಾಸನ ಇದೆ. ಅಲ್ಲಿ ಆ ದೇವಸ್ಥಾನದ ಪೂಜೆ ಪುರಸ್ಕಾರಗಳಿಗೆ ಒಂದು ಹಣ ಬೇಕು ಅಂದಾಗ ಅಲ್ಲಿ ಒಂದು ಹಳ್ಳಿ ಇರುತ್ತೆ, ಅದಕ್ಕೆ ಮೇದರನಿಂಗನ ಹಳ್ಳಿ ಅಂತ ಕರೀತಾರೆ. ಓಕೆ. ಆ ಹಳ್ಳಿನ ಅಂದರೆ ಆ ದೇವಸ್ಥಾನಕ್ಕೆ ದಾನ ಕೊಡ್ತಾನೆ ವೆಂಕೋಜಿ ಕೊಟ್ಟಿರೋದು. ಒಂದು ಹಳ್ಳಿನ ದಾನ ಕೊಡ್ತಾನೆ ಅಂತಂತಂದರೆ ಆ ಗ್ರಾಮದಲ್ಲಿ ಉತ್ಪತ್ತಿಯಾಗೋ ಆದಾಯ ಅದು ಆ ದೇವಸ್ಥಾನದ ಖರ್ಚುಗಳಿಗೆ ಬಳಸಬೇಕು ಅಂತೇಳಿ. ಅಂದರೆ ಶಾಸನ ಬರೆದು ಆಗ ಮುಸಲ್ಮಾನರು ಇಲ್ಲಿ ಇದ್ದರು, ಇಬ್ಬರಿಗೂ ಹಿಂದೂ ಮುಸಲ್ಮಾನರಿಗೂ ಸೇರಿ ಒಂದು ಶಾಪಾಶಯ ಆಗ್ತಾನೆ. ಅಂದರೆ ಈ ಹಣ ದೇವಸ್ಥಾನಕ್ಕೆ ಹೋಗಬೇಕು, ಅದನ್ನು ಯಾವುದೇ ಅಧಿಕಾರಿ ತಿಂದುಬಿಟ್ರೆ, ಆ ದೇವಸ್ಥಾನಕ್ಕೆ ಹೋಗ್ದಿರಂಗೆ ಮಾಡಿದ್ರೆ, ಹಿಂದೂಗಳು ಮಾಡಿದ್ರೆ ಕಾಶಿಯಲ್ಲಿ ಗೋವನ್ನ ಕೊಂದ ಪಾಪ ಬರುತ್ತೆ. ಓಕೆ ಓಕೆ ಓಕೆ. ಅದೇ ಮುಸಲ್ಮಾನರು ಯಾರಾದರೂ ಇದನ್ನು ತಡೆದ್ರೆ ಅವರು ಮೆಕ್ಕಾದಲ್ಲಿ ಹಂದಿನ ಕೊಂದು ಪಾಪ, ಹಂದಿನ ತಿಂದು ಪಾಪ ಬರುತ್ತೆ ಅಂತ ಹೇಳ್ಬಿಟ್ಟು ಶಾಪಾಶಯ ಕೂಡ ಬರೆದಿದ್ದಾರೆ. ಈ ಪದನ ಅಲ್ಲಿ ಬಳಸಿದ್ದಾರೆ. ಸೂಪರ್. ಅಂದರೆ ಇವೆಲ್ಲ ನೋಡ್ತಾ ಇದ್ರೆ ನಮಗೆ ಕರ್ನಾಟಕಕ್ಕಾಗಲಿ ಬೆಂಗಳೂರಿಗಾಗಲಿ ಮರಾಠರ ಒಡನಾಟ, ಇವನ್ ಶಿವಾಜಿಯವರ ತಂದೆಯ ಕಾಲದಿಂದಲೇ ಇಲ್ಲಿ ಹೌದು ನಾವು ಸುಮಾರು ವಿಷಯಗಳು ಸಿಗ್ತಾ ಇದ್ದಾವೆ. ಅಂದರೆ ಹೌದು, ತುಂಬ ಸಂಪರ್ಕ ಸಂಬಂಧಗಳಿದೆ ಅಲ್ವ ಸರ್ ಇಲ್ಲಿ? ಮೋಸ್ಟ್ಲಿ ಅಲ್ಲಿಂದಲೇ ನಮ್ಗೆ ಇಷ್ಟೆಲ್ಲ ಒಂದು ಕನೆಕ್ಷನ್ ಬೆಳೆದಿದೆ ಅನಿಸುತ್ತೆ. ಹೌದು. ಒಂದು ಸತಿ ಆದಿಲ್ ಶಾಹಿಯಿಂದ ಒಂದು ಆದೇಶ ಬರುತ್ತೆ. ಇಲ್ಲಿನ ದೂರದ ತಮಿಳುನಾಡಿನ ತಂಜಾವೂರಲ್ಲಿ ಅಲ್ಲಿ ಬಂದು ಆದಿಲ್ ಶಾಹಿ ಸಾಮ್ರಾಜ್ಯ ಅಲ್ಲಿವರೆಗೂ ವಿಸ್ತರಿಸ್ಕೊಂಡಿರ್ತಾನೆ. ಅಲ್ಲಿ ಕೆಲವು ರಾಜರಿರ್ತಾರೆ ಅವನ ಅಧೀನದಲ್ಲಿ, ಅವರು ಕಿತ್ತಾಡ್ತಾ ಇರ್ತಾರೆ, ಸರಿಯಾಗಿ ಆಡಳಿತ ನಡೆಸೋದಿಲ್ಲ. ಅದನ್ನು ಹೋಗಿ ಒಂದು ಹಂತಕ್ಕೆ ತಗೊಂಡು ಬಾ ಅಂತೇಳಿ ವೆಂಕೋಜಿಗೆ ಇಲ್ಲಿಂದ ತಂಜಾವೂರಿಗೆ ಹೋಗೋದಕ್ಕೆ ಆದೇಶ ಕೊಡ್ತಾರೆ. ಸರಿ, ಸ್ವಲ್ಪ ದಿವಸ ಅಲ್ಲಿ ನೋಡೋಣ ಅಂತ ಅಲ್ಲಿ ಹೋಗಿ ನೋಡ್ತಾರೆ.
ಇಬ್ಬರು ಕಿತ್ತಾಡ್ತಾ ಇರ್ತಾರೆ, ಸಮಾಧಾನ ಆಗೋದಿಲ್ಲ ಅವರು. ಇಬ್ಬರನ್ನ ಮೂಲೆಗೆ ತಳ್ಳಿಬಿಟ್ಟು ಅಲ್ಲಿನ ಕೂಡ ಈತನೇ ರಾಜ ಆಗ್ತಾನೆ. ವೆಂಕೋಜಿ ನೋಡ್ತಾನೆ ಅಲ್ಲಿ ತುಂಬ ಚೆಂದಾಗಿ ಸೆಟ್ ಆಗಿಬಿಡ್ತು, ಈ ಬೆಂಗಳೂರು ಬೇಡ, ತಿರುಗಿ ಏನಕ್ಕೆ ಅಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಇದನ್ನು ಮಾರಬೇಡ ಅಂತ ಪ್ರಯತ್ನ ಮಾಡ್ತಾನೆ. ಇದು ವೆಂಕೋಜಿ ಕಾಲದಲ್ಲಿ ನಡೆಯುವಂಥದ್ದು. ವೆಂಕೋಜಿ ಕಾಲದಲ್ಲಿ ಇದನ್ನು ಮಾರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಈ ವೆಂಕೋಜಿ ಇದನ್ನು ಮಾರಬೇಕು ಅಂತ ಪ್ರಯತ್ನ ಮಾಡ್ತಾನಲ್ಲ, ಇದು ಶಿವಾಜಿ ಕಿವಿಗೆ ಬೀಳುತ್ತೆ. ಇದನ್ನು ಮಾರಬಾರ್ದು ಅಂತ ಹೇಳ್ಬಿಟ್ಟು ಅವನು ದಂಡೆತ್ತಿ ಬರ್ತಾನೆ, ಇಲ್ಲಿ ತಮ್ಮನ ವಿರುದ್ಧ ದಂಡೆತ್ತಿ ಬಂದು ಇದನ್ನು ವಶಪಡಿಸ್ಕೊಂಡ್ಬಿಡ್ತಾನೆ. ವಶಪಡಿಸ್ಕೊಂಡ್ಬಿಟ್ಟು ಅವನಿಗೆ ಏನು ಅಣ್ಣನೇ ಬಂದ ಅಂತ ಹೇಳ್ಬಿಟ್ಟು ಒಂಥರ ದುಃಖ ಆಗುತ್ತೆ. ಆದರೆ ಇದನ್ನು ಮಾರೋದಕ್ಕೆ ಶಿವಾಜಿಗೆ ಇಷ್ಟ ಇಲ್ಲ, ಇದನ್ನು ಗೆದ್ದಿರ್ತಾನೆ. ಮತ್ತೆ ವೆಂಕೋಜಿಗೆ ಕೊಡೋದಕ್ಕಿಂತನೂ ವೆಂಕೋಜಿ ಹೆಂಡತಿಗೆ ಈ ಬೆಂಗಳೂರು ಈ ಪ್ರಾಂತ್ಯದಲ್ಲಿ ಬರುವಂಥ ಆದಾಯನ ನಿನ್ನ ಅರಶಿನ ಕುಂಕುಮಕ್ಕೆ ಇಟ್ಕೊಂಬ ಅಂತ ಹೇಳ್ಬಿಟ್ಟು ಕೊಟ್ಟು ಮತ್ತೆ ಇದನ್ನು ಮಾರಬಾರ್ದು ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾನೆ. ಓಕೆ ಓಕೆ ಓಕೆ. ಸೊ ಶಿವಾಜಿ ಇದು ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಸರ್? ಇದು ಅವನು ಮಾರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನಲ್ಲ, ಆ ಕಾಲಘಟ್ಟ. ಓಕೆ ಓಕೆ. ಅವರ ವೈಫಿಗೆ ಕೊಟ್ಟು ಇವರು ಹೋಗುವಂಥದ್ದು. ಅರಶಿನ ಕುಂಕುಮಕ್ಕೆ ನೀನು ಇಟ್ಕೋ ಅಂತ ಹೇಳ್ಬಿಟ್ಟು ಇದರಲ್ಲಿ ಬರೋ ಆದಾಯ ನಿನಗೆ ಸೇರಬೇಕು ಅಂತ ಕೊಟ್ಟುಬಿಟ್ಟು ವಾಪಸ್ಸು ಮಹಾರಾಷ್ಟ್ರಕ್ಕೆ ಹೋಗ್ತಾನೆ. ಆವಾಗ ಸ್ವಲ್ಪ ದಿನ ಹಾಗಾದರೆ ಮತ್ತೆ ಇದು ಇವರು ಸ್ವಲ್ಪ ಹಿಡಿದಲ್ಲಿರುತ್ತೆ. ಅಷ್ಟರೊಳಗೆ ಇದು ಸ್ಪ್ರೆಡ್ ಆಗೋಗಿರುತ್ತೆ ವಿಷಯ, ಮಾರಬೇಕು ಅಂತ ಇದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಅವನೇನು ಮಾರೋದು ಅಂತ ಹೇಳ್ಬಿಟ್ಟು ಅವರೇ ಕಿತ್ಕೊಳ್ತಾರೆ. ದೆಹಲಿ ಸುಲ್ತಾನ ಅವನ ಸೇನಾಧಿಪತಿನ ಕಳಿಸಿ ಇದನ್ನು ವಶಪಡಿಸ್ಕೊಂಡಿರ್ತಾರೆ. ಓಕೆ, ಇದು ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗು. ಇದು ಎಲ್ಲಿ ದಾಖಲಾಗಿದೆ ಸರ್ ಈ ವಿಷಯ? ಈ ಅರಿಶಿನ ಕುಂಕುಮಕ್ಕೆ ಬೆಂಗಳೂರನ್ನ ಬಿಟ್ಕೊಟ್ಟು ಹೋಗ್ತಾನೆ, ಈ ಶಿವಾಜಿದು ಇತಿಹಾಸದಲ್ಲೇ ಇದು ಬರುತ್ತೆ. ಇದು ಈ ಮರಾಠರ ಅನೇಕ ಪುಸ್ತಕಗಳು ಬಂದಿದೆ, ಅದರಲ್ಲೆಲ್ಲ ಇದು ದಾಖಲಾಗಿದೆ ಇದು. ಓಕೆ ಓಕೆ, ಸೂಪರ್ ಸರ್. ಆಗ ಮೈಸೂರು ಮಹಾರಾಜರು ಚಿಕ್ಕ ದೇವರಾಜ ಒಡೆಯರ್ ಇರ್ತಾರೆ. ಅವರು ಇದನ್ನು ತಗೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ವ್ಯಾಪಾರನೂ ನಡೆದು ಹೋಗುತ್ತೆ 3 ಲಕ್ಷ ರೂಪಾಯಿಗೆ. ಹೌದು, 3 ಲಕ್ಷಕ್ಕೆ ಇದು ವ್ಯಾಪಾರ ನಡೆಯುತ್ತೆ. ಇನ್ನೇನು ಕೊಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ದೆಹಲಿಯಲ್ಲಿರೋ ಮೊಘಲರ ಸುಲ್ತಾನ ಔರಂಗಜೇಬ್ ಕಿವಿಗೆ ಬೀಳುತ್ತೆ. ಇದು ಬೆಂಗಳೂರನ್ನ ಮಾರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರೇನಕ್ಕೆ ಮಾರೋದು ನಡಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸೈನ್ಯನ ಇಲ್ಲಿ ಕಳಿಸ್ತಾರೆ. ಓಕೆ. ದೆಹಲಿ ಸುಲ್ತಾನ ಆದಿಲ್ ಶಾಹಿ ಅವನ ಹತ್ರ ಒಬ್ಬ ಸೇನಾಧಿಪತಿ ಇರ್ತಾನೆ, ಆತನ ಹೆಸರು ಕಾಸಿಂ ಖಾನ್ ಅಂತ. ಕಾಸಿಂ ಖಾನ್ ಒಂದು ದೊಡ್ಡ ಸೈನ್ಯ ಇಲ್ಲಿ ಬರುತ್ತೆ. ಆಗ ವೆಂಕೋಜಿನ ಅವನ್ನೇನು ಮಾರೋದು ಅಂತ ಇದು ಬೆಂಗಳೂರನ್ನ ವಶಪಡಿಸ್ಕೊಂಡ್ಬಿಡ್ತಾರೆ. ಆಗ ವೆಂಕೋಜಿಯಿಂದ ಬೆಂಗಳೂರು ಮೊಘಲರ ಕೈಗೆ ಹೋಗುತ್ತೆ. ಆತ ಅಲ್ಲೇ ಇರ್ತಾನೆ. ಇನ್ನೊಂದು, ನಾನು ಇದರ ದಾರಿ ಹುಡ್ಕೊಂಡು ಹೋಗಿದ್ದೆ ತಂಜಾವೂರಿಗೆ. ತಂಜಾವೂರಿಗೆ ಹೋದರೆ ಎಲ್ಲ ದೇವಸ್ಥಾನ ನೋಡ್ತಾರೆ. ನಾನು ಈ ಇತಿಹಾಸನ ಓದ್ಕೊಂಡಿದ್ದೆ. ವೆಂಕೋಜಿ ಬಂದು ಅಲ್ಲಿಗೆ ಹೋಗಿದ್ದಾರೆ. ನೆಕ್ಸ್ಟ್ ಅವರ ಸಂತತಿ ಅಲ್ಲಿ ಮುಂದುವರಿಯುತ್ತೆ. ಶಿವಾಜಿ ಅವ್ರ ತಂದೆಯವರಿಂದ ಮಕ್ಕಳವ್ರಿಗೂ ಇಲ್ಲಿತ್ತು. ಸೊ ವೆಂಕೋಜಿ ಆ ಕಡೆ ಹೋದ್ಮೇಲೆ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಸರಿ, ಅಲ್ಲಿ ಏನು ಕುರುಹು ಸಿಗುತ್ತೆ ಅಂತ ಹೋದಾಗ ಒಂದು ಮರಾಠರ ಒಂದು ಅರಮನೆ ಕೂಡ ಅಲ್ಲಿದೆ. ಅರಮನೆಗೆ ಹೋದೆ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ವೆಂಕೋಜಿದು ನನಗೇನು ಇದು ಸಿಕ್ಕಿಲ್ಲ. ನಂತರದ ಕಾಲದಲ್ಲಿ ಆ ರಾಜರುಗಳು ಸಿಕ್ಕಿದ್ರು. ಓಕೆ. ಸರಿ, ನನ್ನ ಗಮನ ಏನಾಯಿತು ಅಂತಂದರೆ, ರಾಜರ ಅರಮನೆ ಇದೆ, ಅಲ್ಲಿ ಕೆಲವು ಫೋಟೋಗಳಿದೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ಫೋಟೋಗಳಿದೆ. ಆದರೆ ಇವರೆಲ್ಲ ಸತ್ತಿರಬೇಕಾದ್ರೆ ಒಂದು ಕಡೆ ಸಮಾಧಿ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಕುತೂಹಲ ಹುಡ್ತು. ಆ ದೇವಸ್ಥಾನದ ಎಲ್ಲರಿಗೂ ಕೇಳ್ಕೊಂಡು ಊರಾಚೆ ಒಂದು ಸಮಾಧಿಗಳು ಇದೆ. ಅದು ಒಂದು ಜಾಗದಲ್ಲಿ ಎಲ್ಲ ಮರಾಠರ ಸಮಾಧಿಗಳು. ನಾನು ಅದರಲ್ಲಿ ವೆಂಕೋಜಿ ನೆಕ್ಸ್ಟ್ ತಲೆಮಾರದು ಸಮಾಧಿಗಳು ಹುಡುಕೋಣ ಅಂತೇಳಿ ತುಂಬ ಕಷ್ಟಪಟ್ಟೆ. ಯಾಕೆಂದರೆ ಎಲ್ಲ ಅನಾಥವಾಗಿ ಬಿದ್ದಿದೆ, ಮುಳ್ಳು ಗಿಡಗಳೆಲ್ಲ ಬೆಳೆದು ಬಿಟ್ಟಿದೆ, ಯಾವುದೋ ಒಂದು ಫಲಕಗಳು ಅಲ್ಲಿ ಇಲ್ಲ. ಆದರೆ ಸಮಾಧಿಗಳಲ್ಲೂ ಅಂತೂ ಇದೆ. ಆ ಸ್ಮಶಾನದೆಲ್ಲ ಅಡ್ಡಾಡಿ ನಾನು ಬಂದಿದ್ದೀನಿ. ಆದರೆ ಇವ್ರದ್ದು ಅಂತ ಹೇಳೋದಕ್ಕೆ ಇಲ್ಲ. ಆದರೆ ಆ ಜಾಗ ಎಲ್ಲ ಮರಾಠರ ಸಮಾಧಿಗಳಿದೆ. ಹಾಗಾಗಿ ಅವ್ರ ಪರಿವಾರದವ್ರದ್ದೇ ಇರಬಹುದು, ಅಲ್ಲೇ ಇದ್ದು ಬಿಟ್ರು ಅಂತ ಹೇಳ್ಬೋದು. ಸರಿ, ಇಲ್ಲಿ ಕಾಸಿಂ ಖಾನ್ ಆಳ್ತಾ ಇರ್ತಾನೆ. ಸರಿ, ಹೆಂಗೂ ಮೊದಲೇ ವೆಂಕೋಜಿ ಹತ್ರನೇ ವ್ಯಾಪಾರ ಕುದುರಿಸ್ಕೊಂಡಿದ್ರು ಚಿಕ್ಕ ದೇವರಾಜ ಒಡೆಯರು. ಸರಿ, ಮೊಘಲರು ಅಲ್ಲಿಂದ ಇಟ್ಕೊಂಡು ಇದನ್ನು ಇಲ್ಲಿ
ಆಳೋದು ಏನಕ್ಕೆ ಅಂತ ಹೇಳಿಬಿಟ್ಟು ಮತ್ತು ಹೆಂಗೂ ವ್ಯಾಪಾರ ಆಯ್ತಲ್ಲ, ಆಗ 3 ಲಕ್ಷ ರೂಪಾಯಿಗೆ ಔರಂಗಜೇಬು ಅಂದರೆ ಆತನ ಸೈನ್ಯದ ಕಾಸಿಂ ಖಾನು ಮೈಸೂರು ಮಹಾರಾಜರಿಗೆ ಇದನ್ನು ಮಾರ್ತಾರೆ. ಸೊ ನಮ್ಮೂರನ್ನ ನಮಗೆ ಮಾರ್ದಂಗೆ ಒಂದು, ಇನ್ನೊಂದು ಸೊ ಈ ವೆಂಕೋಜಿ ಹತ್ರ ಕಿತ್ಕೊಂಡು ನಮಗೆ ಮಾರ್ದಂಗೆ. ಹೌದು, ಇದು ಮೊಘಲರು ಮಾಡುವಂಥ ಕೈಚಳಕ ಸರ್. ಮತ್ತು ಇಲ್ಲಿ ಇವರಿಬ್ಬರು ಬಂದರು ಅಂತ ಹೇಳಿದ್ರಲ್ಲ ನೀವು, ರಣದುಲ್ಲಾ ಖಾನು ಮತ್ತು ಶಹಾಜಿ ಅವರು ಬಂದರು ಅಂತ ನಾವು ಮಾತಾಡಿದ್ವಲ್ಲ, ಅವರಿಬ್ಬರು ಕೂಡ ಆವಾಗ ಆದಿಲ್ ಶಾಹಿ ಅವರ ಸೈನ್ಯದ ಸೇನಾಧಿಪತಿಗಳು ಇಬ್ಬರು. ಸೊ ಈಗ ಮತ್ತು ಈ ಕಾಲಘಟ್ಟಕ್ಕೆ ಈಗ ನೀವು ಹೇಳಿದೆ ಮಕ್ಕಳ ಕಾಲದ ವೆಂಕೋಜಿ ಕಾಲಘಟ್ಟದಲ್ಲೂ ಕೂಡ ಅವರ ಅಧೀನದಲ್ಲಿ ಒಂದು ರಾಜ್ಯ ಆಳೋದಕ್ಕೆ ಕೊಟ್ಟಿದ್ರು ಅಷ್ಟೇ. ಅಲ್ಲಿಂದ ಯುದ್ಧಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಇವ್ರಿಗೆ ಒಂದು ಜಾಗ ನೋಡ್ಕೊಂತ ಕೊಟ್ಟಂಗೆ ಇದಷ್ಟೇ. ಇನ್ನೂ ಮರಾಠರು ಪ್ರತ್ಯೇಕ ಆಗಿಲ್ಲ. ಒಂದೇ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಸಾಮಂತರಾಜರು ಅಂತ ಹೇಳ್ಬೋದು. ಆದಿಲ್ ಶಾಹಿ ಕೈ ಕೆಳಗೆ ಇಲ್ಲಿ ಸಾಮಂತರಾಗಿದ್ರು. ಆದ್ರೆ ಈ ವೆಂಕೋಜಿ ಮಾತ್ರ ಇಲ್ಲಿ ಇವ್ರ ಜೊತೆ ಸಾಮಂತರಾಗಿದ್ರು. ಆದ್ರೆ ಅದೇ ಶಿವಾಜಿ ಅಲ್ಲಿ ರಿವೋಲ್ಟ್ ಆಗಿದ್ರು ಅನ್ಸುತ್ತೆ. ಅವರು ಸಪರೇಟ್ ಮರಾಠರ ಅವರೇ ಸಪರೇಟ್ ಆಡಳಿತ ಇತ್ತು ಅಲ್ಲಿ, ಅವ್ರು ಕಟ್ಕೊಳ್ತಾ ಇದ್ರು ಅನ್ಸುತ್ತೆ ಅವ್ರನ್ನ ಈ ಸಂದರ್ಭದಲ್ಲಿ. ಹೌದು. ಮತ್ತೆ ಮೈಸೂರು ಮಹಾರಾಜರು ಆಡಳಿತ ಇದೆಲ್ಲ ಬೆಂಗಳೂರು ವಶಪಡಿಸ್ಕೊಂಡ್ರು. ನಂತರ ನೆಕ್ಸ್ಟ್ ಮಾಡೋಣ ಅಂದರೆ ಬೆಂಗಳೂರನ್ನ ಕತ್ಕೊಂಡು ಹೋದವ್ರಿಗೆ ದುಡ್ಡು ಕೊಟ್ಟು ವಾಪಸ್ ನಾವೇ ಇಸ್ಕೊಂಡ್ವಿ ನಮ್ಮ ಬೆಂಗಳೂರನ್ನ. ಹೌದು, ಚೆನ್ನಾಗಿದೆ, ಇದು ಒಳ್ಳೆ ಕತೆ. ಬಟ್ ಇದು ನಾವು ಸಾಮಾನ್ಯ ಜನಕ್ಕೆ ಗೊತ್ತಿರೋದೇನು ಅಂದರೆ ಮೊಘಲರಿಂದ ಮೈಸೂರು ರಾಜರು 3 ಲಕ್ಷ ಕೊಟ್ಟು ಬೆಂಗಳೂರನ್ನ ಪರ್ಚೇಸ್ ಮಾಡಿದ್ರು ಅಂತ. ಬಟ್ ಅದ್ರ ಹಿಂದೆ ಇರೋ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಇದು ಯಾರ್ಯಾರ ಕೈಗೆ ಹೋಗಿ ಹೆಂಗೆ ಹೋಗಿ ಬಂತು ಅಂತ. ಅಷ್ಟು ಮೈಸೂರು ಮಹಾರಾಜರ ಕಾಲಕ್ಕೆ ಬಂತು. ಸೂಪರ್ ಸರ್. ಅಲ್ಲಿನೂ ಇದೇ ಪುನರಾವರ್ತನೆ ಆಗುತ್ತೆ ಅಲ್ಲಿ. ಮೈಸೂರು ಮಹಾರಾಜರದ್ದು ಸೇಮ್ ಇವಾಗ ಹೆಂಗೆ ಇಲ್ಲಿ ಇವಾಗ ನಾನು ಹೇಳಿದೆ, ಮೊಘಲರಿಗೂ ಹೋಯ್ತು, ಬಿಜಾಪುರ ಸುಲ್ತಾನ ಆದಿಲ್ ಶಾಹಿಗೆ ಹೋಯ್ತು, ಮರಾಠರಿಗೆ ಹೋಗಿ ನೆಕ್ಸ್ಟು ಮೈಸೂರು ಮಹಾರಾಜರಿಗೆ ಬಂತು. ಇದೇ ಕತೆ ಪುನರಾವರ್ತನೆ ಆಗುತ್ತೆ. ಅದು ಮುಂದೆ ನಾನು ತಿಳಿಸ್ಕೊಡ್ತೀನಿ. ಸರ್, ಇವಾಗ ಬೆಂಗಳೂರು ಹಿಸ್ಟ್ರಿನ ಮಾತಾಡಿಕೊಂಡು ನಾವು ಕೆಂಪೇಗೌಡರು ಇತಿಹಾಸ ಎಲ್ಲ ನೋಡಿ ಶಿವಾಜಿ ಅವರ ತಂದೆ ಅವರ ಇತಿಹಾಸಕ್ಕೆ ಹೋಗಿ ಅಲ್ಲಿಂದ ಅವರ ಮಗ ವೆಂಕೋಜಿ ಅವರು ತಾಂಜಾವೂರಿಗೆ ಹೋದ್ರು ಅನ್ನೋವರೆಗೂ ನಾವು ಮಾತಾಡಿದ್ವಿ. ಅವ್ರು ತಾಂಜಾವೂರಿಗೆ ಹೋದಂಥ ಸಂದರ್ಭನೇ ಬಳಸ್ಕೊಂಡು ನಮ್ಮ ಔರಂಗಜೇಬ ಹೇಗೆ ಬೆಂಗಳೂರನ್ನ ಅಕ್ವೈರ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಅಂದ್ರಿ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಎದ್ದೆ ಹೊರಟು ಈ ಕಲಾಸಿಪಾಳ್ಯ ಹತ್ರ ಬಂದ್ವಿ, ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹತ್ರ. ಅದರಲ್ಲೂ ಇಲ್ಲಿ ಮುಂಚೆ ಒಂದು ನಂದಿ ದೇವಸ್ಥಾನ ಇತ್ತು ಅಂತ ಬೇರೆ ಹೇಳ್ತಾ ಇದ್ರಿ. ಇವಾಗ ನೋಡಿದ್ರೆ ಇದು ಕೋಟೆಗಿಂತ ತುಂಬ ದೊಡ್ಡ ದೇವಸ್ಥಾನನೇ ಇದೆ. ಏನಾಗುತ್ತೆ ಸರ್ ಆ್ಯಕ್ಚುಲಿ ವೆಂಕೋಜಿ ತಾಂಜಾವೂರಿಗೆ ಹೋದ್ಮೇಲೆ? ಇಲ್ಲಿ ಯಾರೂ ಇರೋದಿಲ್ಲ, ಅಲ್ಲಿಂದಾನೇ ಇದನ್ನು ಆಡಳಿತ ನಡೆಸ್ತಾ ಇರ್ತಾನೆ ವೆಂಕೋಜಿ. ಈ ಸಂದರ್ಭವನ್ನು ಬಳಸ್ಕೊಂಡು ಔರಂಗಜೇಬಿಗೆ ಗೊತ್ತಾಗುತ್ತೆ ಇದು ಇಲ್ಲಿ ಯಾರೂ ಆಳ್ತಾ ಇಲ್ಲ, ವೆಂಕೋಜಿ ತಂಜಾವೂರಿಗೆ ಹೋಗಿದ್ದಾನೆ, ಯಾಕೆ ಹೋಗಿ ವಶಪಡಿಸ್ಕೊಳ್ಳಿ ಅಂತೇಳಿ ಅವರ ಸೇನಾಧಿಪತಿ ಕಾಸಿಂ ಖಾನ್ನ ಇಲ್ಲಿ ಕಳಿಸ್ತಾನೆ. ಕಾಸಿಂ ಖಾನ್ ಬರ್ತಾನೆ, ಈಸಿಯಾಗಿ ಅವನ ಕೈ ವಶವಾಗುತ್ತೆ. ಇದು ಪೂರ್ತಿ ಬೆಂಗಳೂರು ಮೊಘಲರ ವಶ ಆಗಿ ಅವರ ಅಧಿಕಾರಿ ಅಥವಾ ಸೇನಾಧಿಪತಿ ಕಾಸಿಂ ಖಾನ್ ಇದನ್ನು ಆಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತು ಮೊದಲಿಂದನೂ ಗೊತ್ತು ಇದನ್ನು ಮೈಸೂರು ಮಹಾರಾಜರು ತಗೊಳ್ಬೇಕು ಅಂತ ಇದ್ದಾರೆ. ಏನು ಕಷ್ಟಪಟ್ಟು ಇಲ್ಲ ಆಳ್ಕೊಂಡು ಈ ಟ್ಯಾಕ್ಸನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇದು ಬೇಡ, ಹೆಂಗೂ 3 ಲಕ್ಷ ವರಾಹ ಅಂತ ಹೇಳ್ತಾರೆ ಅಥವಾ ಚಿನ್ನದ ನಾಣ್ಯ ಅಂತ ಹೇಳ್ತಾರೆ, ಅದೇನು ಕಡಿಮೆ ಅಮೌಂಟ್ ಅಲ್ಲ ಅದು. ಹೆಂಗೂ ಈಸಿಯಾಗಿ ಅಷ್ಟು ದುಡ್ಡು ಒಂದೇ ಸತಿ ಬರಬೇಕಾದ್ರೆ ಏನಕ್ಕೆ ಇದನ್ನು ಇಟ್ಕೊಳ್ಳೋಣ ಅಂತೇಳಿ ಔರಂಗಜೇಬ್ ನಿರ್ಧಾರ ಮಾಡ್ತಾನೆ. ಅದೇ ಮೈಸೂರು ಮಹಾರಾಜ ಚಿಕ್ಕದೇವರಾಜ ಒಡೆಯರು ಹೆಂಗೂ ಕಾಯ್ತಾ ಇರ್ತಾರೆ ಇದನ್ನು ತಗೊಳೋದಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಮಾರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇದರ ಮಧ್ಯೆ ಈ ಬೆಂಗಳೂರು ಪರಿಸರಕ್ಕೆ ಸಂಬಂಧಪಟ್ಟ ಇನ್ನೊಂದು ಘಟನೆಯನ್ನು ನಾನು ಹೇಳಬೇಕು ಅಂತ ಇದ್ದೀನಿ. ಸರ್, ಅದು ಈ ಬೆಂಗಳೂರಿಗೆ ಸೇರಿದ್ದ ಬೆಂಗಳೂರು ಸ್ವಲ್ಪ ಹೊರವಲಯದ ದೊಡ್ಡಬಳ್ಳಾಪುರದಲ್ಲಿ ಒಂದು
1267 ಇಸ್ವಿ. ಅದು ಹೊಯ್ಸಳರ ನರಸಿಂಹನ ಕಾಲದ್ದು ಆ ಶಾಸನ ಒಂದಲ್ಲಿತ್ತು. ಆ ಶಾಸನದಲ್ಲಿ ರಾಜಘಟ್ಟಕ್ಕೆ ಸೇರಿದ ಒಂದು ದೇವಸ್ಥಾನಕ್ಕೆ ಅಲ್ಲಿ ವ್ಯಾಪಾರ ಸಂಸ್ಥೆಗಳಿರುತ್ತೆ. ಅಯ್ಯಾವಳೆ ಐನೂರು, ನಕರರು, ಈ ಥರ ಅನೇಕ ವ್ಯಾಪಾರ ಸಂಸ್ಥೆಗಳು ಅವರು ಏನೇನು ವ್ಯಾಪಾರ ಮಾಡ್ತಾರೋ ಹತ್ತಿಯಿಂದ ಹಿಡಿದು ಅಕ್ಕಿಯಿಂದ ಹಿಡಿದು ಎಲ್ಲ ವಸ್ತುಗಳ ಮೇಲೆ ಸ್ವಲ್ಪ ಟ್ಯಾಕ್ಸನ್ನು ಕೊಡಬೇಕಪ್ಪ ಅಂತ ಹೇಳಿ ಹೇಳ್ತಾರೆ. ಕ್ರಿಸ್ತಶಕ 1267 ಇಸ್ವಿದದು. ಹೊಯ್ಸಳ ನರಸಿಂಹ ಆಳ್ತಾ ಇರ್ತಾನೆ. ಆ ಸಮಯದಲ್ಲಿ ಈ ರಾಜಘಟ್ಟದಲ್ಲಿರೋ ಒಂದು ದೇವಸ್ಥಾನಕ್ಕೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ವ್ಯಾಪಾರಸ್ಥರಿಂದ, ವ್ಯಾಪಾರ ಸಂಸ್ಥೆಗಳ ಒಂದು ಸಂಘ ಇರುತ್ತೆ, ತುಂಬ ಅದು ಗಂಗರ ಕಾಲದಿಂದ ಇರುವಂಥದ್ದು, ಅಯ್ಯಾವಳೆ ಐನೂರು ಅಂತೇಳಿ, ಈ ಥರ ಅನೇಕ ವ್ಯಾಪಾರ ಸಂಸ್ಥೆಗಳಿರುತ್ತೆ. ಅವರು ಕಲೆಕ್ಟ್ ಮಾಡಿ ಆ ದೇವಸ್ಥಾನದ ಪೂಜೆ ಪುನಸ್ಕಾರಗಳೆಲ್ಲ ನಡೀಬೇಕು ಅಂತ ಹೇಳ್ಬಿಟ್ಟು ಒಂದು ಶಾಸನ ಹಾಕಿರೋದು, ಒಂದು ಶಾಸನ ಅಲ್ಲಿತ್ತು. ಈ ಮೊಘಲರ ಅಧಿಕಾರಿ ಈ ದೊಡ್ಡಬಳ್ಳಾಪುರನ ಆಳಬೇಕಾದ್ರೆ ಆತನಿಗೆ ಕೋಟೆ ಎಲ್ಲ ಸ್ವಲ್ಪ ರಿಪೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಬೆಂಗಳೂರು ಕೋಟೆನ? ಅಲ್ಲಲ್ಲ, ದೊಡ್ಡಬಳ್ಳಾಪುರ ಕೋಟೆನ. ಆ ಕೋಟೆ ರಿನಿವೇಷನ್ ಮಾಡಬೇಕಾದ್ರೆ ಕಲ್ಲುಗಳು ತಗೊಂಡು ಬಂದಾಗ ಈ ಶಾಸನ ಎಲ್ಲೋ ಬಿದ್ದಿರುತ್ತೆ. ಅದಾಗಿ ಸುಮಾರು 300 ವರ್ಷಗಳಾಗ್ಬಿಟ್ಟ ಮೇಲೆ ಆ ಶಾಸನ ಎಲ್ಲೋ ಒಂದು ಕಡೆ ಬಿದ್ದಿರುತ್ತೆ ಅನಾಥವಾಗಿ ಒಂದು ದೇವಸ್ಥಾನದ ಹತ್ರ. ಅದನ್ನು ತಂದು ಕೋಟೆ ಕಟ್ಟಬೇಕು ಅಂತ ನೋಡ್ತಾರೆ. ಆಮೇಲೆ ನೋಡಿ, ಒಬ್ಬ ಮುಸ್ಲಿಂ ಅಧಿಕಾರಿ ಶಾಸನದ ಬಗ್ಗೆ ಎಷ್ಟು ಅವನಿಗೆ ಕಾಳಜಿ ಇತ್ತು ಅನ್ನೋದಕ್ಕೆ. ಈಗ ಎಷ್ಟೋ ಶಾಸನನ ನಾವು ಕಳ್ಕೊಂಡಿದ್ದೀವಿ. ಹೌದೌದು. ಒಂದು 200-300 ವರ್ಷಗಳ ಹಿಂದೆ ಹಾಕಿರೋ ಶಾಸನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಆಗ ಒಬ್ಬ ಮುಸ್ಲಿಂ ಅಧಿಕಾರಿಗೆ ಆ ಶಾಸನದ ಬಗ್ಗೆ ಕಾಳಜಿ ವಹಿಸಿ, ಇದೇನೋ ಬರೆದಿದ್ದಾರೆ, ಇದನ್ನು ನಾವು ಹಾಳು ಮಾಡೋದು ಬೇಡ ಅಂಥೇಳಿ ಅವನು ಇನ್ನೊಂದು ಕೆಲಸ ಮಾಡ್ತಾನೆ. ಏನಪ್ಪ ಅಂತಂದರೆ, ನಾವು ಸಾಮಾನ್ಯವಾಗಿ ಒಂದು ಶಾಸನದಲ್ಲಿ ಮೇಲ್ಭಾಗದಲ್ಲಿ ಕೆಲವು ಶಿಲ್ಪಗಳನ್ನೆಲ್ಲ ಹಾಕಿರ್ತೀವಿ, ಅದು ದೈವನ ಇದನ್ನು ಹಾಕಿರ್ತೀವಿ, ಶೈವ ಅಥವಾ ಬೇರೆ ಶಾಸನನ ಏನು ಅವನು ಹಾಳು ಮಾಡ್ದಿರಂಗೆ ಮೇಲೆ ಅದನ್ನು ಸಮ ಮಾಡ್ತೀನಿ. ಉರ್ದು ಅಲ್ಲಿ ಶಾಸನ ಹಾಕ್ತಾನೆ. ಅಲ್ಲಿ ಏನಂತ ಆಗ್ತಾನೆ ಸರ್? ಔರಂಗಜೇಬನ ಆಡಳಿತ ಅವಧಿಯಲ್ಲಿ ಅಲ್ಲಿನ ಅಧಿಕಾರಿ ಹೆಸರಾಗ್ತಾನೆ. ಆಗ ಈ ಕಲ್ಲು ಈ ಒಂದು ದೇವಸ್ಥಾನದ ಹತ್ರ ಅನಾಥವಾಗಿ ಬಿದ್ದಿತ್ತು, ಇದರಲ್ಲಿ ಶಾಸನ ಇರೋದ್ರಿಂದ ಇದನ್ನ ಹಾಳು ಮಾಡೋದು ಬೇಡ ಅಂತೇಳಿ ಉರ್ದುವಿನಲ್ಲಿ ಆ ಶಾಸನನ ತಂದು ನೋಡ್ತಾನೆ. ಅವನಿಗೂ ಅದು ಗೊತ್ತಾಗೋದಿಲ್ಲ, ಏನು ಬರೆದಿದ್ದಾರೆ ಏನು ಅಂತ ಗೊತ್ತಾಗೋದಿಲ್ಲ. ಆದರೆ ಇದು ಯಾವುದೋ ಒಂದು ವಿಷಯನ ಇಲ್ಲಿ ಬರೆದಿದ್ದಾರೆ, ಇದನ್ನ ಹಾಳು ಮಾಡಬಾರ್ದು ಅನ್ನೋ ಥರ ಯೋಚನೆ ಮಾಡ್ತಾನೆ. ಅಷ್ಟು ಮಾತ್ರ ಗೊತ್ತಾಗುತ್ತೆ. ಈಗಲೂ ಜನ ನಮ್ಮ ಶಾಸನಗಳನ್ನ ಯಾವ್ಯಾವುದೋ ರೀತಿ ಅನ್ಕೊತಾ ಇದ್ದಾರೆ. ಅದನ್ನು ಬಿಟ್ಟು ಒಂದು ಶಾಸನ ಅಂದರೆ ಒಂದು ವಿಷಯನ ತಿಳಿಸೋ ಒಂದು ಆಕರ ಅದು ಅಂತೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಥರ ಒಬ್ಬ ಅಧಿಕಾರಿಗೆ ಆ ರೀತಿ ಅನಿಸಿದ್ರೆ ನಾವು ಜನಸಾಮಾನ್ಯರು ಕೂಡ ಶಾಸನನ ಆ ಥರ ಉಳಿಸ್ಕೊಂಡು ಹೋಗಬೇಕು. ಆಗ ಉಳಿಸಿರೋದಕ್ಕೆ ಈಗ ಎಂತಹ ಇತಿಹಾಸ ಗೊತ್ತಾಗ್ತಾ ಇದೆ. 1267 ಈಗಿನ ಕಾಲಘಟ್ಟ ಇಲ್ಲಿ ಆಗಿನ ಇತಿಹಾಸ ಎಲ್ಲ ಅದರಲ್ಲಿ ಹೇಳ್ತಾ ಬಂತು. ಆದರೆ ಅವನು ಮಾಡಿರೋ ಕೆಲಸನೂ ಅದರಲ್ಲಿ ಏನು ಮಾಡ್ದ ಅಂತಂದರೆ, ಮೇಲೆ ಲೆವೆಲ್ ಮಾಡಿದ್ದಾನೆ. ಅಲ್ಲಿ ಏನಿತ್ತು ಅನ್ನೋದು ನಮಗಿನ್ನ ಗೊತ್ತಿಲ್ಲ. ಲೆವೆಲ್ ಮಾಡಿ ಶಾಸನ ನಾವು ಕನ್ನಡದಲ್ಲಿ ಈ ಕಡೆಯಿಂದ ಬರೆದಿದ್ದೀವಿ, ಅವರು ಉರ್ದುವಲ್ಲಿ ಬಲಗಿಂದ ಎಡಕ್ಕೆ ಈ ಥರ ಶಾಸನ ಇಂಥ ಕಡೆ ಕಾಣಿಸ್ತು, ಅದನ್ನು ತಂದಿದ್ದೀವಿ. ಈಗ ಔರಂಗಜೇಬನ ಆಡಳಿತ ಇತ್ತು, ಅಲ್ಲಿ ಅಧಿಕಾರಿಯ ಹೆಸರು ಅದರಲ್ಲಿ ಬರೆದಿದ್ದಾನೆ. ಇದರಲ್ಲಿ ಈ ಶಾಸನನ ನಾವು ಆ ದೇವಸ್ಥಾನದಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದೀವಿ ಅಂತೇಳಿ ಉರ್ದುವಿನಲ್ಲಿ ಶಾಸನ ಹಾಕ್ಸಿದ್ದಾನೆ. ಈ ಔರಂಗಜೇಬನ ಆಡಳಿತ ಅವಧಿಯಲ್ಲಿ ಆತ ಹಾಕ್ಸಿರ್ತಾನೆ. ಇದು ಈ ಶಾಸನ ಏನಕ್ಕೆ ಹೇಳಿದೆ ಅಂತಂದರೆ, ಈಗ ಔರಂಗಜೇಬು ಈ ಕಾಸಿಂ ಖಾನನ್ನ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಕಳಿಸಿ ಇದನ್ನು ಮೈಸೂರು ಮಹಾರಾಜರಿಗೆ ಒಪ್ಪಿಸ್ತಾನೆ. ವ್ಯಾಪಾರ ಸಂಸ್ಥೆಗಳಿರುತ್ತೆ, ಅಯ್ಯಾವಳೆ ಐನೂರು ಅಂತ ಹೇಳಿದೆ, ಅದು ದೊಡ್ಡ ವ್ಯಾಪಾರ ಸಂಸ್ಥೆ, ಇಡೀ ದೇಶದಲ್ಲೇ ಇದ್ದಿದ್ದು ದೊಡ್ಡ ವ್ಯಾಪಾರ ಸಂಸ್ಥೆ. ಅದೊಂದು ಸಂಘ. ಅದರ ಅಡಿಯಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಿಗಳೆಲ್ಲ ಬರ್ತಾಯಿದ್ರು. ಅವರು ಹೇಳಿದ ಶಾಸನ ಅದು. ಓಕೆ. ಅಲ್ಲಿ ಅವರು ವ್ಯಾಪಾರ ಮಾಡೋ ಒಂದೊಂದು ಐಟಮ್ ಮೇಲೆ
ಸ್ವಲ್ಪ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಆ ದುಡ್ಡನ್ನು ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾರೆ. ಅಂದ್ರೆ ನೀವೀಗ ಹೇಳ್ತಾ ಇರುವಂತ ಒಂದು ಸಂಸ್ಥೆ ಇವತ್ತಿನ ಪ್ರಕಾರ ಹೋದ್ರೆ ಒಂದು ಕಂಪನಿ ಅಂತ ನಾವೇನ್ ಕರಿತೀವಿ, ಒಂದು ಸಂಘ ಅಂತ ಹೇಳ್ಬೋದು, ವ್ಯಾಪಾರ ಸಂಘ. ಇವಾಗ ನೀವು ಎಲ್ಲ ಕಡೆ ನೋಡಿ ಒಂದು 20 ಒಂದು ಅಂಗಡಿಗಳಿದ್ರೆ ಅವರೇ ಒಂದು ಸಂಘ ಮಾಡ್ಕೊಂಡು, ಆ ರೀತಿ ಇಡೀ ದೇಶದಲ್ಲೇ ಇದ್ದಿದ್ದು ಒಂದು ವ್ಯಾಪಾರ ಸಂಘ. ಅದು ಇಡೀ ದೇಶಾದ್ಯಂತ ಇತ್ತು. ನಮ್ಮ ಕನ್ನಡದ ಒಂದು ಸಂಘ ಅದು. ಆ ಸಂಘದಲ್ಲಿ ಒಂದು ಸ್ವಲ್ಪ ಅವರಿಗೆ ಒಂಚೂರು ಇದನ್ನ ಹೆಚ್ಚೆ ಮಾಡಿ ತೆರಿಗೆನ ವಸೂಲಿ ಮಾಡಬಹುದು. ಒಂದು ವ್ಯಾಪಾರಸ್ಥರಿಗೆ ಒಂದು ಅವರ ಯಾವ ರೀತಿ ವ್ಯಾಪಾರ ಮಾಡೋ ಸಲಹೆಗಳು ಕೊಡ್ಬೋದು, ಅಂತಹ ಒಂದು ಸಂಸ್ಥೆ ಅದು. ಅವರು ಅಲ್ಲಿ ಕಲೆಕ್ಟ್ ಮಾಡಿ ಅದನ್ನ ದೇವಸ್ಥಾನಕ್ಕೆ ದಾನ ಕೊಟ್ಟಿರ್ತಾರೆ. ಆ ಶಾಸನ ಅದೇ ಕಾಲಘಟ್ಟದಲ್ಲೇ ಇರೋದು. ಈ ರೀತಿ ಆ ವ್ಯಾಪಾರ ಸಂಘ ಈ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಣನ ಕಲೆಕ್ಟ್ ಮಾಡಿ ಅವರು ಉಪಯೋಗಿಸ್ಕೊತಾ ಇಲ್ಲ. ಒಂದು ದೇವಸ್ಥಾನಗಳಿಗೆ ಇವೆಲ್ಲ ಉಪಯೋಗದ ಕೆಲಸಗಳು ಅವರು ಮಾಡ್ತಾಯಿದ್ರು. ಜನೋಪಯೋಗಿ ಕೆಲಸಗಳು, ದೇವಸ್ಥಾನಗಳು, ಅವರು ಪೂಜೆ ಪುನಸ್ಕಾರಕ್ಕೆಲ್ಲ ದಾನಗಳು ಕೊಡ್ತಾಯಿದ್ರು. ಈ ರೀತಿ ಆಗಿರೋ ಶಾಸನ ಆಗಿನ ಮುಸ್ಲಿಂ ಅಧಿಕಾರಿಗಳು ಸಂರಕ್ಷಣೆ ಮಾಡಿ ಮತ್ತೆ ಅದರಲ್ಲಿ ಮೇಲೆ ಒಂದು ಶಾಸನ ಬರೆದಿದ್ದಾರೆ. ಇದು ಭಾರಿ ಅಪರೂಪವಾದ ಶಾಸನ ಅದು, ಕನ್ನಡ ಮತ್ತು ಉರ್ದುವಿನಲ್ಲಿ. ಮತ್ತು ಇದು ಅದೇ ಕಾಲಘಟ್ಟದಲ್ಲಿ ಔರಂಗಜೇಬು ಇದೆಲ್ಲ ಬೇಡ ಅಂತೇಳಿ ಅಧಿಕಾರಿಗಳನ್ನೆಲ್ಲ ಬೇರೆ ಕಳಿಸಿ ಪೂರ್ತಿಯಾಗಿ ಈ ಬೆಂಗಳೂರನ್ನು 3 ಲಕ್ಷ ಪಗೋಡ, ಅಂದರೆ ಆಗಿನ ಕಾಯಿನಿಗೆ ಪಗೋಡ ಅಂತ ಕರಿತಾ ಇದ್ರು, ಆ 3 ಲಕ್ಷನ ತಗೊಂಡು ಮೈಸೂರು ಮಹಾರಾಜರಿಗೆ ವಹಿಸ್ತಾರೆ. ಅಲ್ಲಿಂದ ಮತ್ತೆ ಬೆಂಗಳೂರು ಮೈಸೂರು ಮಹಾರಾಜರ ಆಡಳಿತಕ್ಕೆ ಬರುತ್ತೆ. ಅವಾಗ ಇದ್ದಿದ್ದು ನಾನು ಮೊದಲೇ ಹೇಳ್ದಂಗೆ, ಈಗ ನಾವಿರೋ ಜಾಗ ಇದು ಕೋಟೆ, ಪಕ್ಕದಲ್ಲಿ ಪೇಟೆ, ಇಷ್ಟೇ ಆಗಿನ ಬೆಂಗಳೂರು. ಮತ್ತೆ ಹೇಳಿದೆ ಅಲ್ಲಲ್ಲಿ ಹಳ್ಳಿಗಳಿತ್ತು, ಕೃಷಿ ಭೂಮಿಗಳಿತ್ತು, ಆಗಲೇ ಕೆರೆಗಳ ಕಟ್ಟಿಸಿದ್ರು. ಇದು ಸಂಪದ್ಭರಿತ ಈ ಬೆಂಗಳೂರನ್ನು ಮೈಸೂರು ಮಹಾರಾಜರು ತಗೊಂತಾರೆ. ಮೈಸೂರು ಮಹಾರಾಜರು ದೈವ ಭಕ್ತರು, ಅದರಲ್ಲಿ 2 ಮಾತಿಲ್ಲ. ಹೌದೌದು. ಅವರು ಮೊದಲು ಮಾಡಬೇಕಾಗಿದ್ದು ಇಲ್ಲಿ ಏನು ಮಾಡಿದ್ರು ಅಂತಂದರೆ, ಇಲ್ಲಿ ಒಂದು ಚಿಕ್ಕ ಕೋಟೆಯನ್ನು ಕಟ್ತಾರೆ. ಮೊದಲೇ ಒಂದು ಮಣ್ಣಿನ ಕೋಟೆ ಕೆಂಪೇಗೌಡರ ಕಾಲದಲ್ಲೇ ಇದ್ದಿದ್ದು, ಇವರು ಇನ್ನೊಂದು ಎಕ್ಸ್ಟೆಂಡ್ ಮಾಡಿ ಇನ್ನೊಂದು ಕೋಟೆಯನ್ನು ಇಲ್ಲಿ ಕಟ್ತಾರೆ. ಅದರ ಒಳಗಡೆ ಅವರು ಬಂದು ವಾಸ ಇರೋದಕ್ಕೆ ಎಲ್ಲನೂ ಸೌಕರ್ಯಗಳು ಮಾಡ್ಕೊಂಡಿರ್ತಾರೆ ಮೈಸೂರು ಮಹಾರಾಜರು. ಆವಾಗ ಈ ಕೋಟೆ ಪೇಟೆ ಇಷ್ಟು ಮಾತ್ರ ಬೆಂಗಳೂರಾಗಿತ್ತು. ಜೊತೆಗೆ ಔಟ್ಸ್ಕರ್ಟ್ಸ್ ಅಂತಂದರೆ ಬೇರೆ ಹಳ್ಳಿಗಳು, ಇದೆಲ್ಲ ಆಗಿನ ಕಾಲದಲ್ಲಿತ್ತು. ಆಗ ಇದೇ ಜಾಗದಲ್ಲಿ ಒಂದು ಚಿಕ್ಕ ನಂದಿ ದೇವಸ್ಥಾನ ಇರುತ್ತೆ. ಇದೇ ಜಾಗ ಈಗ ಎಲ್ಲಿ ನಾವು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀವೋ, ಇಲ್ಲಿ ಒಂದು ನಂದಿಯ ದೇವಸ್ಥಾನ ಇರುತ್ತೆ. ಸ್ವಲ್ಪ ಹಿಂದೆ ಕಟ್ಟಿರ್ತಾರೆ, ಎಲ್ಲ ಪಾಳು ಬಿದ್ದಿರುತ್ತೆ. ಇದನ್ನು ಅವಾಗ ಒಬ್ಬ ಅಧಿಕಾರಿ ಇರ್ತಾರೆ, ಮಲ್ಲರಂಗಯ್ಯ ಅಂತೇಳಿ. ಅವರು ಈ ದೇವಸ್ಥಾನನ ಕಟ್ಟೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಆ ನಂದಿನ ತೆಗೆದು ಈ ಪಕ್ಕಕ್ಕಿಟ್ಟು, ಇದು ಶೈವ ದೇವಸ್ಥಾನ ಆಗಿತ್ತು ಆಗ. ನಂತರ ಕಾಲದಲ್ಲಿ ವೈಷ್ಣವ ದೇವಾಲಯವಾಗಿ ಮಾರ್ಪಾಡು ಮಾಡ್ತಾರೆ. ಇದು ಎಲ್ಲಿ ಉಲ್ಲೇಖ ಇದೆ ಸರ್? ಇದು ಅನೇಕ ಕಡೆ ಉಲ್ಲೇಖ ಇದೆ. ಬಕೈರು ಅಂತ, ಬೆಂಗಳೂರಿನ ಬಕೈರು ಅನ್ನೋ ಕಡೆ ಉಲ್ಲೇಖ ಇದೆ. ಮತ್ತು ಇತಿಹಾಸದಲ್ಲೂ ಇದೆಲ್ಲ ಬರುತ್ತೆ, ಮೈಸೂರು ಮಹಾರಾಜರ ಇತಿಹಾಸದಲ್ಲೂ ಇದು ಉಲ್ಲೇಖ ಇರುತ್ತೆ. ಆ ನಂದಿನ ಪಕ್ಕಕ್ಕಿಟ್ಟು ಇಲ್ಲಿ ಭವ್ಯವಾದ ವೆಂಕಟರಮಣ ಸ್ವಾಮಿ ವೈಷ್ಣವ ದೇವಾಲಯನ ಅವರು ನಿರ್ಮಿಸ್ತಾರೆ. ಅವರ ಅಧಿಕಾರಿಯಾಗಿದ್ದರು ಮಲ್ಲರಂಗಯ್ಯ ಅಂತೇಳಿ. ಆಗ ಚಿಕ್ಕದೇವರಾಜ ಒಡೆಯರು ರಾಜರಾಗಿದ್ದರು. ಅಂದರೆ ಬೆಂಗಳೂರು ಮೈಸೂರು ಮಹಾರಾಜರ ಸುಪುರ್ದಿಗೆ ಬಂದ ನಂತರ ಅವರು ಮೊದಲು ಇಲ್ಲಿದ್ದ ಒಂದು ನಂದಿ ದೇವಸ್ಥಾನವನ್ನ, ಅದು ಪಾಳು ಬಿದ್ದಂತ ನಂದಿ ದೇವಸ್ಥಾನವನ್ನ ಹಾಗೆ ಇರಿಸ್ಕೊಂಡು ಪಕ್ಕದಲ್ಲಿ ಅದನ್ನ ಇಟ್ಟು ಅದೇ ಜಾಗದಲ್ಲಿ ಇದು ಕಟ್ತಾರೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟೋದು. ಆಗ ವೆಂಕಟೇಶ್ವರ ದೇವಸ್ಥಾನ. ಆಗ ಇಲ್ಲೇ ಮಾಮೂಲು ಪೇಟೆ ಅಂತ ಇದೆ. ಅವಾಗ ಪೇಟೆಗಳಲ್ಲಿ ಮಾಮೂಲು ಪೇಟೆ ಅನ್ನೋದು ಒಂದು. ಅಲ್ಲಿ ಶೈವ ವ್ಯಾಪಾರಿಗಳು ಸ್ವಲ್ಪ ಜನ ಇದ್ದರು. ಅವ್ರು ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ನಂದಿನೇ ಯಾಕೆ ಮಾಡ್ತಾರೆ, ನಮ್ಮ ಕೊಡಿ ಸಮಯ ನಾವಲ್ಲಿ ದೇವಸ್ಥಾನ ಕಟ್ತೀವಿ ಅಂತ ಹೇಳ್ತಾರೆ. ಆ ನಂದಿನ ತಗೊಂಡೋಗಿ ಮಾಮೂಲು ಪೇಟೆಯಲ್ಲಿ ದೇವಸ್ಥಾನ ಕಟ್ತಾರೆ. ಈಗಲೂ ಆ ದೇವಸ್ಥಾನ ಇದೆ. ಇಲ್ಲಿಂದ ಹೋಗಿರುವಂತಹ ನಂದಿ ಅಲ್ಲಿದೆ. ಅದಕ್ಕೆ
ಆ ಜಾಗದಲ್ಲಿ ಬೆಳ್ಳಿ ಬಸವ ಅಂತ ಕರೀತಾರೆ. ಅದು ಈಗ ರಸ್ತೆ ಮಧ್ಯಭಾಗ ಆಗೋಯ್ತು, ಆದರೂ ಆ ದೇವಸ್ಥಾನನ ಕೆಡವುದಿರಂಗೆ ಅದ್ರ ಸುತ್ತು ದಾರಿ ಮಾಡಿದ್ದಾರೆ. ಅದು ರಸ್ತೆಯ ಮಧ್ಯಭಾಗದಲ್ಲಿದೆ. ಈಗಲೂ ಅಲ್ಲಿ ನಾವು ಆ ಮಾಮೂಲ್ ಪೇಟೆಯಲ್ಲಿ ಅದು ನೋಡಬಹುದು. ಮಾಮೂಲ್ ಪೇಟೆ ಅನ್ನೋದು ಏನಕ್ಕೆ ಬಂತು ಸರ್ ಹೆಸರು? ಏನದು ಮಾಮೂಲ್ ಪೇಟೆ ಅಂದ್ರೆ ಅಲ್ಲಿ ಏನು ನಡೀತಾ ಇತ್ತು ಸರ್? ಈಗ ವ್ಯಾಪಾರ ನಾನು ಹೇಳಿದ್ನಲ್ಲ, ಅನೇಕ ಪೇಟೆಗಳಲ್ಲಿ ಅದು ಮಾಮೂಲು ಪೇಟೆನೂ ಒಂದು. ಅದು ಹೆಸರು ಹೆಂಗೆ ಬಂತು ಅನ್ನೋದು ಮುಂದೆ ಮಾತಾಡೋಣ. ಸರಿ. ಅದಾದ ನಂತರ ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಏನೋ ಕಟ್ಟಿದ್ರು. ಆಗ ಸರಿ, ಇದರ ದೇವಸ್ಥಾನ ಇನ್ನಷ್ಟು ಕಟ್ಟಡ ಕಟ್ಟಬೇಕಾಗಿದೆ, ಇನ್ನಷ್ಟು ಇದನ್ನು ಇಂಪ್ರೂವ್ ಮಾಡಬೇಕಾಗಿದೆ, ಪೂಜೆ ಪುರಸ್ಕಾರಗಳು ಇನ್ನಷ್ಟು ಕಾಲಕ್ಕೂ ನಡ್ಕೊಂಡು ಹೋಗಬೇಕು. ಅದಕ್ಕೆ ಏನು ಮಾಡೋದು? ಅವಾಗ ಏನು ಮಾಡ್ತಾರೆ ಅಂದರೆ, ಮೈಸೂರು ಮಹಾರಾಜರು ಈ ದೇವಸ್ಥಾನಕ್ಕೋಸ್ಕರ 1705ರಲ್ಲಿ ಒಂದು ಶಾಸನನ ಹಾಕಿಸ್ತಾರೆ. ಈ ದೇವಸ್ಥಾನಕ್ಕೆ ನಿರಂತರವಾಗಿ ನಡೆಯೋದಕ್ಕೆ ಏನು ಮಾಡಬೇಕು ಅಂತ ಒಂದು ಶಾಸನ ಹಾಕ್ತಾರೆ. ಆ ಶಾಸನದ ಹತ್ರ ಈಗ ಹೋಗೋಣ. ಆ ಶಾಸನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಸರಿ ಸರ್, ಆಯ್ತು, ಹೋಗೋಣ. ಇದೇನಾ ಸರ್ ಆ ಶಾಸನ? ಇದೇ ಶಾಸನ, ಆದರೆ ಇದು ಒರಿಜಿನಲ್ ಅಲ್ಲ. ಒರಿಜಿನಲ್ಲು ಕೊತ್ತನೂರ ದೇವಸ್ಥಾನದ ಒಳಗಡೆ ಇದೆ. ಇದನ್ನು ನನ್ನ ಆತ್ಮೀಯ ಗೆಳೆಯರಾದ ಉದಯ್ ಕುಮಾರ್ ಇದನ್ನು ಮಾಡಿಸಿದ್ದು. ಮತ್ತು ಇಲ್ಲೊಂದು ಕಾರ್ಯಕ್ರಮನೂ ಮಾಡಿಸಿ ಇದನ್ನು ರಿಪ್ಲಿಕಾ ಇದು ಮಾಡಿ ಇಲ್ಲಿ ಕೊಟ್ಟಿರೋದು. ಇದನ್ನು ಕೆತ್ತಿದವರು ನನ್ನ ಆತ್ಮೀಯ ಗೆಳೆಯ ಭೃಗು ಅಂತೇಳಿ. ನಾವು ಅವರು ಒಂದೇ ಶಾಸನ ತರಗತಿಯಲ್ಲೇ ಜೊತೆಯಾಗಿ ಓದಿದ್ದೀವಿ. ಅವನು ಇದನ್ನು ಎಲ್ಲ ಮಾಡಿರೋದು. ಮತ್ತು ಇದರಲ್ಲಿ ಇನ್ನೊಂದು ಬೆಂಗಳೂರಿನ ಪ್ರಸ್ತಾಪ ಬರುತ್ತೆ. ಆಗ ಮೈಸೂರು ರಾಜಧಾನಿ ಆಗಿರಲಿಲ್ಲ. ಈ ಚಿಕ್ಕದೇವರಾಜ ಕಾಲಕ್ಕೆ ನಂತರ ಮೈಸೂರಿಗೆ ಬದಲಾಯಿತು. ಆಗ ಶ್ರೀರಂಗಪಟ್ಟಣದಲ್ಲಿ ಇವರು ಆಡಳಿತ ಮೊದಲನೇ ರಾಜಧಾನಿ. ಆಗ ನೋಡಿ, ಶ್ರೀರಂಗಪಟ್ಟಣದಲ್ಲೂ ರೂಢರಾಗಿ ಸಾಮ್ರಾಜ್ಯವನ್ನು ಆಳುತ್ತಿರುವಾಗ ಸಮಯಕ್ಕೆ ಸಲ್ಲುವ ಬೆಂಗಳೂರ ನೋಡಿ ಹೆಸರು ಇಲ್ಲಿದೆ, ಬೆಂಗಳೂರ ಕೋಟೆ ಒಳಗೆ ತಮ್ಮ ಅಪ್ಪಾಜಿಯವರು ನೂತನವಾಗಿ ಪ್ರತಿಷ್ಠೆ ಮಾಡಿಸಿದ ದಂತ ವೆಂಕಟೇಶ್ವರ ಸ್ವಾಮಿಯವರ ಅಂತ ಬಿಟ್ಟು ಪ್ರಸ್ತಾಪ ಬರುತ್ತೆ. 1680-90 ಅವಧಿಯಲ್ಲಿ ಇದನ್ನ ದೇವಸ್ಥಾನ ಕಟ್ಟಿದ್ದು. ಅಂದರೆ ಒಂದು 10 ವರ್ಷ ಆಗಿದ್ರೇನು ನೂತನವಾಗಿ ಕಟ್ಟಿರೋದೇ ದೇವಸ್ಥಾನ. ಅವರ ತಂದೆಯವರು ನೂತನವಾಗಿ ಕಟ್ಟಿದ ಈ ದೇವಸ್ಥಾನ ಅಂದರೆ ಇದನ್ನು ಶಾಸನ ಹಾಕಿರೋದು 1627 ಶಕ ವರ್ಷ. ಅಂದರೆ ಇದಕ್ಕೆ 78 ಸೇರಿಸಿದ್ರೆ 1705ರಲ್ಲಿ ಈ ದೇವಸ್ಥಾನ ಕಟ್ಟಿದ್ದು. ಅಂದರೆ 1705ರಲ್ಲಿ ದಾನ ದತ್ತಿಗಳು ಕೊಟ್ಟಿದ್ದಾರೆ. ಅದಕ್ಕಿಂತ ಒಂದು 10-15 ವರ್ಷದ ಮುಂಚೆನೇ ಈ ದೇವಸ್ಥಾನ ಕಟ್ಟಿದ್ರು. ಆಗ ಇದೇ ಬೆಂಗಳೂರಿಗೆ ಸೇರಿದ ಕೊತ್ತನೂರು ಗ್ರಾಮ, ಅದರ ಪಕ್ಕದಲ್ಲಿ ಇನ್ನೂ ಒಂದು 3 ಗ್ರಾಮ ಎಲ್ಲ ಸೇರಿಸಿ ಅಲ್ಲಿ ಬರೋ ಆದಾಯನ ಈ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಶಾಸನ ಅಲ್ಲಿತ್ತು. ಇತ್ತೀಚೆಗೆ ಅಷ್ಟೇ ಇದನ್ನು ಮತ್ತೆ ಒಂದು ರಿಪ್ಲಿಕಾ ಮಾಡಿ ಈ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಇದನ್ನು. ಓಕೆ ಓಕೆ. ಅಂದರೆ ಒಂದು ಪ್ರತಿ ದೇವಸ್ಥಾನವನ್ನು ಕಟ್ಟೋದ್ರ ಮೇಲೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಹೌದು ಏನಾದರೂ ಬೇಕಲ್ಲ, ಅದಕ್ಕೆ ಇದನ್ನು ರಾಜರು ಒಂದು ಶಾಸನ ಅಂತ ಬರೆದು ಹಾಕ್ಸೋರು ಅದನ್ನೇ ಫಾಲೋ ಮಾಡಲೇಬೇಕಾಗಿದ್ದರಿಂದ ನಡೀತಾನೆ ಆ ದೇವಸ್ಥಾನ. ಅದ್ರ ಮುಖಾಂತರ ಪೂಜೆ ಪುರಸ್ಕಾರಗಳು ನಡೀತಾ ಇರುತ್ತೆ. ಅರ್ಚಕರಿಗೆ ಸಂಬಳ ಕೊಡಬೇಕು, ಎಣ್ಣೆ ಬೇಕಾಗುತ್ತೆ, ಆಹಾರಕ್ಕೆ ಹೂವು ಬೇಕಾಗುತ್ತೆ, ಮತ್ತು ಇಲ್ಲಿ ಕೆಲಸಗಾರರಿಗೆ ಇದೆಲ್ಲ ಮಾಡೋದಕ್ಕೆ ಅಲ್ಲಿ ಬರೋ ಕಂದಾಯ ಏನು ಬರುತ್ತೋ ಅದನ್ನು ಈ ದೇವಸ್ಥಾನಕ್ಕೆ ಕೊಡಬೇಕು ಅಂತೇಳಿ ಈ ಶಾಸನನ ಹಾಕಿದ್ದಾರೆ. ಸೂಪರ್. ಮತ್ತು ಇನ್ನೂ ಒಂದು, ಇದು ನಿರಂತರವಾಗಿ ನಡೀತಾ ಹೋಗಬೇಕು. ಹೌದೌದು. ಆಗಿಲ್ಲ ಅಂತಂದರೆ ಇಲ್ಲಿ ಶಾಪಾಶಯನ್ನು ಹಾಕಿದ್ದಾರೆ. ಕಾಶಿಯಲ್ಲಿ ಅದೇ ಮಾಮೂಲಿ ಹಸುನ ಕೊಂದು ಪಾಪ, ತಾಯಿ ಬಗ್ಗೆ ತುಂಬ, ಯಾಕೆಂದರೆ ಯಾವುದೇ ಮನುಷ್ಯ ತಾಯಿ ಅಂದರೆ ಗೌರವ ತೋರಬೇಕು, ಅವ್ರ ಬಗ್ಗೆನೂ ಇದರಲ್ಲಿ ಬರೆದಿದ್ದಾರೆ. ಮತ್ತು ಸಂಸ್ಕೃತ ಶ್ಲೋಕನು ಕೊನೆಯಲ್ಲಿ ಬರೆದಿದ್ದಾರೆ. ಪ್ರಪಂಚದಲ್ಲಿ ಅತಿ ಘೋರವಾದ ಪಾಪಗಳು ಅಂತ ಏನಿದಾವೆ ಅದೆಲ್ಲ ಆ ಪಾಪವನ್ನು ಅನುಭವಿಸ್ತೀರಾ ಅಂತ ಹೇಳ್ಬಿಟ್ಟು ಈ ಶಾಸನವನ್ನು ಹಾಳು ಮಾಡಿದರಾಗ್ಲಿ ಅಥವಾ ಈ ಶಾಸನವನ್ನು ಫಾಲೋ ಮಾಡಲಿಲ್ಲ ಅಂದ್ರೂ ಕೂಡ
ಇದನ್ನ ಅನುಸರಿಸಲಿಲ್ಲ ಅಂದ್ರೆ ನೀವು ಈ ತರದೊಂದು ಘೋರ ಪಾಪವನ್ನ ಅನುಭವಿಸ್ತೀರಾ. ಕೊನೆಯಲ್ಲಿ ಸಂಸ್ಕೃತ ಶ್ಲೋಕ ಇದೆ, ಇದನ್ನು ನಡೆಸ್ಕೊಂಡು ಹೋದರೆ ಅವರ ಪುಣ್ಯ ದ್ವಿಗುಣ ಆಗುತ್ತೆ, ಇಲ್ಲ ಅಂತಂದರೆ ಅವರು ಮಾಡಿರೋ ಪಾಪಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಪಾಶಯ ಬರೆದಿದ್ದಾರೆ. ಸೂಪರ್ ಸರ್. ಅದೇ ಅವರು ಆಸ್ ಅ ಮೆನ್ಷನ್ ಮಾಡುವ ಥರ ನೋಡಿ, ಸೂರ್ಯ ಇದು ಚಂದ್ರ ಸೂರ್ಯ ಚಂದ್ರ ಇರೋವರೆಗೂ ನಡಿಬೇಕು, ಅಜರಾಮರವಾಗಿರ್ಬೇಕು. ವೈಷ್ಣವ ಮುದ್ರೆಗಳಾದ ನಾಮ ಮತ್ತು ಶಂಖಗಳನ್ನ ಶಂಕು ಚಕ್ರಗಳನ್ನ ಕೆತ್ತಿದ್ದಾರೆ. ಒಂದು ವೈಷ್ಣವ ದೇವಾಲಯ ಮೈಸೂರು ಅವರ ಕಾಲದ್ದು. ಮೊದಲು ಶೈವ ದೇವಾಲಯ ಆಗಿ ನಂದಿ ಇತ್ತು ಇಲ್ಲಿ, ನಂತರದ ಕಾಲದಲ್ಲಿ ವೈಷ್ಣವ ದೇವಾಲಯವಾಗಿ ಮಾರ್ಪಾಡಾಗಿದೆ. ಮತ್ತು ಆ ನಂದಿನೂ ಏನು ವ್ರತ ಆಗಲಿಲ್ಲ, ಅದು ಈಗ ಬಂದು ಮಾಮೂಲುಪೇಟೆಯಲ್ಲಿ ದೇವಸ್ಥಾನ ಆಗಿದೆ. ಸೊ ಈಗಿರುವಂಥ ಕಟ್ಟಡ ಏನಿದೆ ಇದು ಮೈಸೂರು ಮಹಾರಾಜರು ಕಟ್ಟಿರೋಂಥ ಕಟ್ಟಡನೇ. ಹೌದು. ಇದ್ರ ಮೇಲೆ ಮತ್ತೆ ಇನ್ಯಾರು ಏನು ಮಾಡಿಲ್ಲಲ್ಲ ಸರ್? ಏನಿಲ್ಲ, ನಂತರ ಹಂಗೆ ಸ್ವಲ್ಪ ಇಂಪ್ರೂವ್ ಆಗ್ಕೊಂಡು ಬಂದಿದೆ. ನೋಡೋಣ ಬನ್ನಿ ಸರ್ ದೇವಸ್ಥಾನ. ಈಗ ಈ ದೇವಸ್ಥಾನದ ಸುತ್ತು ಅನೇಕ ಉಬ್ಬು ಶಿಲ್ಪಗಳನ್ನ ನಾವು ನೋಡಿದ್ದೀವಿ. ಹೌದು. ಇದು ಎಲ್ಲ ದೇವಾನುದೇವತೆಗಳು ಎಲ್ಲ ಸೇರಿರುವಂಥ ಒಂದು ಘಟನೆಗೆ ಇದು ಸಂಬಂಧಪಡುತ್ತೆ. ಇಡೀ ದೇವಸ್ಥಾನ ಸುತ್ತನೂ ಇದೆಯಲ್ಲ? ಸುತ್ತೂ ಇದೆ. ದೇವಾನುದೇವತೆಗಳು ಋಷಿಮುನಿಗಳು ಎಲ್ಲ ಸೇರಿ ಒಂದು ಯಾಗನ ಮಾಡಿ ಆ ಯಾಗದ ಫಲವನ್ನು ನೋಡಿ, ಇಲ್ಲಿ ಒಬ್ಬ ಋಷಿ ತನ್ನ ಯಾಗದ ಫಲವನ್ನು ತ್ರಿಮೂರ್ತಿಗಳಿಗೆ ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನಕ್ಕೂ ತಮ್ಮ ಆ ತಪಸ್ಸಿನ ಆ ಯಾಗದ ಫಲವನ್ನು ಈ ದೇವರಿಗೆ ಸಮರ್ಪಿಸುವಂಥ ರೀತಿಯ ಒಂದು ಉಬ್ಬು ಶಿಲ್ಪಗಳ ಇಲ್ಲಿ ಕಾಣ್ಬೋದು ನಾವು. ಅಂದರೆ ಇದು ಒಬ್ಬರಿಂದ ಒಬ್ರಿಗೆ ಕೊಟ್ಟು ಒಬ್ಬೊಬ್ರು ತಂದು ಕೊಡ್ತಾ ಇರೋ ಥರ ತಂದು ಇವ್ರಿಗೆ ಅರ್ಪಿಸ್ತಾರೆ. ಯಜ್ಞ ಮಾಡ್ತಾ ಇರೋರೆಲ್ಲ ಯಾಗ ಮಾಡಿದ್ದು ಅದು ಫಲ ಇದೆಯಲ್ಲ, ಅದನ್ನು ತ್ರಿಮೂರ್ತಿಗಳಿಗೆ ಕೊಡುವಂಥ ಒಂದು ಸನ್ನಿವೇಶನ ನಾವು ಊಹೆ ಮಾಡ್ಬೋದು ಇಲ್ಲಿ. ಓಕೆ ಓಕೆ. ಬ್ರಹ್ಮ ವಿಷ್ಣು ಮಹೇಶ್ವರ. ವಿಷ್ಣು ಬ್ರಹ್ಮ ಮತ್ತು ಮಹೇಶ್ವರ. ಓಕೆ. ಇಡೀ ದೇವಸ್ಥಾನ ಸುತ್ತ ಇದೆ. ದೇವಸ್ಥಾನದ ಎಲ್ಲ ದೇವಾನುದೇವತೆಗಳು ಮತ್ತು ನೋಡಿ ಋಷಿ ಮುನಿಗಳು ಎಲ್ಲರೂ ಇಲ್ಲಿ ಕಾಣ್ತಾರೆ. ಇಲ್ಲಿ ಎಲ್ಲ ದೇವಾನುದೇವತೆಗಳೆಲ್ಲರೂ ಇದ್ದಾರೆ. ಬರೀ ಬ್ರಹ್ಮನೇ ಜಾಸ್ತಿ ಇರಂಗಾರ? ಇಲ್ಲ, ಬ್ರಹ್ಮ ಷಣ್ಮುಖ. 5 ತಲೆ ಅಂದರೆ ಷಣ್ಮುಖ. ಗಣೇಶಣ್ಣನ ತಮ್ಮ ಅಂದರೆ ಈಶ್ವರನ ಗಣ ಬರುತ್ತೆ. ಎಲ್ಲ ಗಣಗಳು ಇರುತ್ತೆ ಇಲ್ಲಿ ಮುಂದೆ ನೋಡಿ. ಗಣ ಅಂದರೆ ರಾಕ್ಷಸ ಗಣ? ಇಲ್ಲ, ಹಂಗಲ್ಲ. ದೇವರುಗಳಲ್ಲಿ ಒಂದು ಗಣ ಇರುತ್ತೆ, ದೇವಗಣಗಳು. ಅವ್ರಿಗೆ ಅಧಿಪತಿ ಗಣಪತಿ, ಅದಕ್ಕೆ ಗಣಾಧಿಪತಿ ಅನ್ನೋದು. ಇಲ್ಲಿ ನೋಡಿ ಈಶ್ವರನಿಗೆ ಸಂಬಂಧಪಟ್ಟಿದ್ದು ಪಾರ್ವತಿ, ನಂದಿ, ಇವರೆಲ್ಲ ಇದ್ದಾರೆ. ಅವರು ಗಣಗಳು. ಇದು ಷಣ್ಮುಖ, 5 ಮುಖ, 6 ಮುಖ, ಆ ಕಡೆ ಷಣ್ಮುಖ. ಇದರೆಲ್ಲ ಅವ್ರದ್ದು ಗಣಗಳು ಬರುತ್ತೆ ನೋಡಿ. ಇದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಇದು ಅಷ್ಟೇ, ಬ್ರಹ್ಮ ವಿಷ್ಣು ಮಹೇಶ್ವರನೇ ಹೆಚ್ಚಾಗಿ ಕೆತ್ತಿದ್ದಾರೆ ನೋಡಿ. ಎಷ್ಟು ಸುಂದರವಾಗಿ ಈಶ್ವರನ ಇದೆ. ಮತ್ತು ವಿಷ್ಣು, ಗರುಡ ವಾಹನ, ನಂದಿ ವಾಹನ, ಹಂಸವಾಹನ, ಬ್ರಹ್ಮ. ಇದು ನೋಡಿ, ವಿಷ್ಣು ದೇವಸ್ಥಾನದಲ್ಲಿ ಇದು ತುಳಸಿ ಕಟ್ಟೆ ಅಂತ ಇರುತ್ತೆ. ಸಾಮಾನ್ಯವಾಗಿ ಆಚೆ ತುಳಸಿ ಕಟ್ಟೆ ಇರುತ್ತೆ. ದೇವಸ್ಥಾನದ ಹೊರಗಡೆ ಶಿವನ ದೇವಸ್ಥಾನದಲ್ಲಿ ಇರಲ್ಲ ಇದು. ಶಿವನ ದೇವಸ್ಥಾನದಲ್ಲಿ ತುಳಸಿ ಕಟ್ಟೆ ಇರೋದಿಲ್ಲ. ಬಹುಶಃ ಇದು ದೇವಸ್ಥಾನದ ಹೊರಗೆ ಬೇರೆ ಎಲ್ಲಾದರೂ ಇತ್ತು ಅಂತಂದರೆ ಅವರ ಯತಿಗಳ ಸಮಾಧಿ ಆಗಿರುತ್ತೆ. ಇದು ತುಂಬ ಹಿಂದೆ ಅವರ ಗುರುಗಳು ಏನಾದರೂ ಆದರೆ ಅದು ದೇವಸ್ಥಾನದ ಹೊರಗಿರುತ್ತೆ. ಇದು ದೇವಸ್ಥಾನದ ಈ ಭಾಗದಲ್ಲಿ ಇತ್ತು ಅಂದರೆ ಇದು ತುಳಸಿ ಕಟ್ಟೆ ಅಷ್ಟೇ ಇದು. ಮತ್ತು ಇನ್ನು ಕೆಲವು ಸಂದರ್ಭದಲ್ಲಿ ಗರ್ಭಗುಡಿ ಒಳಗೆ ಈ ಥರ ಈ ಶಿಲ್ಪದಲ್ಲಿ, ತುಳಸಿ ಕಟ್ಟೆ ಥರ ಶಿಲ್ಪದಲ್ಲಿ ಇಲ್ಲಿ ದೇವರ ವಿಗ್ರಹ ಇಟ್ಟು ಕೆಲವು ನೋಡಿದ್ದೀನಿ. ಅದು ಶ್ರೀ ವೈಷ್ಣವರ ಇದರಲ್ಲಿ ಬರುತ್ತೆ. ಅದು ಬೇರೆ ಕಾನ್ಸೆಪ್ಟ್ ಬರುತ್ತೆ. ಅದು ಆಮೇಲೆ ಅದ್ರ ಬಗ್ಗೆ ಓಕೆ.
ಎಲ್ರಿಗೂ ನಮಸ್ಕಾರ. ಇಲ್ಲಿವರೆಗೂ ನಾವು ಬೆಂಗಳೂರಿನ ಇತಿಹಾಸದ ಕುರಿತ ಹಲವಾರು ಸಂಚಿಕೆಗಳನ್ನು ನೋಡ್ತಾ ಬಂದ್ವಿ. ಆ ಸಂಚಿಕೆಗಳಲ್ಲಿ ಬೆಂಗಳೂರು ಯಾವ್ಯಾವ ರಾಜರ ಆಳ್ವಿಕೆಯಲ್ಲಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಕಡೆಯದಾಗಿ ವಿಜಯನಗರದ ಪತನದ ನಂತರ ಬೆಂಗಳೂರು ಹೇಗೆ ಮೊಘಲರ ಕೈವಶವಾಯಿತು, ಮೊಘಲರು ಹೇಗೆ ಬೆಂಗಳೂರನ್ನು ಮೈಸೂರು ಮಹಾರಾಜರಿಗೆ 3 ಲಕ್ಷಕ್ಕೆ ಮಾರಿದರು ಅನ್ನೋದನ್ನ ತಿಳ್ಕೊಂಡ್ವಿ. ಇದಾದ ಕೆಲವೇ ವರ್ಷಗಳಲ್ಲಿ ಬೆಂಗಳೂರು ಹೈದರಾಲಿಯ ಆಳ್ವಿಕೆಗೆ ಒಳಪಡುತ್ತೆ. ಅದು ಹೇಗೆ ಏನು ಅನ್ನೋದನ್ನು ಇವತ್ತಿನ ಬೆಂಗಳೂರು ಕೋಟೆಯನ್ನು ನೋಡ್ತಾ ತಿಳ್ಕೊಳ್ಳೋಣ ಬನ್ನಿ. ಈಗ ಇದು ಬೆಂಗಳೂರು ಕೋಟೆ ಅಂತ ಹೇಳ್ತಾರೆ. ಹಾಂ ಸರ್, ಹೇಳಿದ್ನಲ್ಲ, ಕೆಂಪೇಗೌಡರು ಮಣ್ಣಿನ ಕೋಟೆ ಕಟ್ಟಿದರು. ಇದು ಕೋಟೆ ಬಾಗಿಲಿದು. ಇದ್ರ ಸುತ್ತು ಕೋಟೆ ಇತ್ತು. ಇದರ ಪಕ್ಕದಲ್ಲೇ ಪೇಟೆಗಳು ಕಟ್ಟಿದ್ರು. ಇದು ಕೋಟೆ, ಅದು ಪೇಟೆ, ಈ ರೀತಿ ಕಟ್ಟಿದ್ರು. ಈ ಕೋಟೆ ಬಂದು ಹೈದರಾಲಿ ಬಂದ್ಬಿಟ್ಟು ಇದನ್ನು ಮಣ್ಣಿನ ಕೋಟೆ ಇತ್ತು, ಕಲ್ಲಿನ ಕೋಟೆಯಾಗಿ ಮಾರ್ಪಾಡು ಮಾಡ್ತಾನೆ. ಓಕೆ ಓಕೆ. ಕಲ್ಲಿನ ಕೋಟೆಯಾಗಿ ಮಾರ್ಪಾಡು ಮುಂಚೆ ಇದು ಮಣ್ಣಿನ ಕೋಟೆ ಇತ್ತು, ಮಣ್ಣಿನ ಕೋಟೆ ಕೆಂಪೇಗೌಡರ ಕಾಲದಲ್ಲಿ. ಇದನ್ನು ಕಲ್ಲಿನ ಕೋಟೆಯಾಗಿ ಮಾರ್ಪಾಡು ಮಾಡ್ತಾನೆ. ಆಮೇಲೆ ಈ ಹೈದರಾಲಿ ಬಗ್ಗೆ ಹೇಳಬೇಕು ಅಂತಂದರೆ, ಈತವ ಇಲ್ಲೇ ಕಾಟನ್ಪೇಟೆ ಇದೆಯಲ್ಲ, ಅಲ್ಲೇ ಇದ್ದಿದ್ದು. ಆತ ಹುಟ್ಟಿದ್ದು ಬಂದು ಇಲ್ಲಿ ಬೂದಿಕೋಟೆ ಅಂತ ಹೇಳ್ಬಿಟ್ಟು ಮುಳಬಾಗಲ್ ಹತ್ರ ಬೂದಿಕೋಟೆ ಅನ್ನೋ ಊರಲ್ಲಿ ಅವನು ಹುಟ್ಟಿದ್ದು. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಇವಾಗ ಕಾಟನ್ಪೇಟೆ ಇದೆಯಲ್ಲ, ಅಲ್ಲಿ ಒಬ್ಬ ಪಾರುಪತ್ತೆದಾರರು ಅಂತಂದರೆ ಒಬ್ಬ ಮಂತ್ರಿ ಇದ್ದರು ಮೈಸೂರು ರಾಜರ ಹತ್ರ. ಅವ್ರ ಹೆಸರು ಕತ್ತಿ ಗೋಪಾಲರಾಜೆ ಅರಸ್ ಅಂತೇಳಿ. ಇದು ಡೆಲ್ಲಿ ಗೇಟ್ ಅಂತ ಕರೀತಾರೆ. ಇದು ಓಕೆ ಓಕೆ, ಡೆಲ್ಲಿ ಗೇಟ್. ಇದು ಅವರು ಪಾರುಪತ್ತೆಗಾರರಿದ್ದರು. ಅವ್ರ ಮನೆಯಲ್ಲೇ ಇವರು ಕೆಲಸಕ್ಕಿದ್ರು. ಅಲ್ಲಿಂದ ಬಂದು ಅವ್ರ ಮನೆ ಕೆಲಸ ಮಾಡಿಕೊಂಡು ತುಂಬ ವಿಶ್ವಾಸವಾಗಿ ನಡ್ಕೊತಾ ಇದ್ನು. ಜೊತೆಗೆ ಅಲ್ಲೇ ಒಂದು ಗರಡಿ ಮನೆ ಇದೆ, ಒಳ್ಳೆ ಗರಡಿ ಮಾಡಿದ್ನು. ಎಲ್ಲಿ? ಕಾಟನ್ಪೇಟೆಯಲ್ಲಿ ಗರಡಿ ಮನೆ ಈಗಲೂ ಇದೆ. ಓಕೆ, ಸೂಪರ್. ಅಲ್ಲಿ ಗರಡಿ ಮಾಡ್ತಾ ಇದ್ನು, ಇಷ್ಟವಾಗಿದ್ನು. ಹಾಗೆ ಇವರು ಮನೆಯಲ್ಲಿ ತುಂಬ ವಿಶ್ವಾಸವಾಗಿ ಇರೋದಕ್ಕೋಸ್ಕರ ಆ ಕತ್ತಿ ಗೋಪಾಲರಾಜ ಅರಸು ಬಂದ್ಬಿಟ್ಟು ಅವ್ರನ್ನ ನಮ್ಮ ಮೈಸೂರು ಸೈನಿಕನಾಗಿ ಅವ್ರನ್ನ ಅಲ್ಲಿ ಕೆಲಸಕ್ಕೆ ಸೇರಿಸ್ತಾರೆ. ಆಗ ಈ ದೇವನಹಳ್ಳಿ ಒಂದು ದಂಗೆ ಹೇಳುತ್ತೆ. ಅದನ್ನು ಅಡಗಿಸೋದಕ್ಕೆ ಕತ್ತಿ ಗೋಪಾಲ ರಾಜ ಅರಸಿರ್ತಾರಲ್ಲ, ಅವರ ಜೊತೆಯಲ್ಲೇ ದೇವನಹಳ್ಳಿಯಲ್ಲಿ ಇರ್ತಾನೆ. ಅಲ್ಲಿ ಎಲ್ಲ ಇದ್ದು ಸ್ವಲ್ಪ ನೆಲೆಸಿರ್ತಾನೆ. ಆಗಲೇ ದೇವನಹಳ್ಳಿಯಲ್ಲಿ ಟಿಪ್ಪು ಸುಲ್ತಾನ್ ಹುಟ್ಟೋದು. ಓಕೆ ಓಕೆ. 1750ರಲ್ಲಿ. ಈ ದೇವನಹಳ್ಳಿ ಕೋಟೆ ಆಗಿ ಯಾರು ಅದು ಹಿಂದಿಂದು ಕೋಟೆ. ಓಕೆ. ಅಲ್ಲಿ ಈತ ಹುಟ್ಟೋದು ದೇವನಹಳ್ಳಿ 1750ರಲ್ಲಿ ಅಲ್ಲಿ ಹುಟ್ಟೋದು. ನಂತರ ಅಲ್ಲಿ ಸ್ವಲ್ಪ ದಿವಸ ಆಗ್ಬಿಟ್ಟ ಮೇಲೆ ಇಲ್ಲಿ ಬೆಂಗಳೂರಲ್ಲಿ ದಂಗೆ ಆಗುತ್ತೆ 1757ರಲ್ಲಿ. ಇಲ್ಲಿ ಬಂದು ಇಬ್ಬರು ಅಧಿಕಾರಿಗಳು ಬಂದು ಇದನ್ನು ವಶಪಡಿಸ್ಕೊಂಡ್ಬಿಟ್ಟು ಇದನ್ನು ಕೆಲವು ದುಡ್ಡುಗೋಸ್ಕರ ಅವರು ಡಿಮ್ಯಾಂಡ್ ಮಾಡ್ತಾರೆ. ಸರಿ, ದೇವನಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಅವರಿಬ್ಬರನ್ನ 1758ರಲ್ಲಿ ದಂಗೆಯನ್ನು ಅಡಗಿಸ್ತಾನೆ. ಮೈಸೂರು ಮಹಾರಾಜರಿಗೆ ತುಂಬ ಖುಷಿಯಾಗಿ ಈ ಬೆಂಗಳೂರನ್ನು ಹೈದರಾಲಿಗೆ ಜಹಗೀರಾಗಿ ಕೊಡ್ತಾರೆ. ನೀನೇ ಇದಕ್ಕೆ ನೀನೇ ಆಳ್ಬೋದು, ಇದರಲ್ಲಿ ಬರೋ ಇನ್ಕಮ್ ಎಲ್ಲ ಅವನಿಗೆ ಸೇರಬೇಕು ಅಂತೇಳಿ ಇದು ಜಹಗೀರಾಗಿ ಕೊಡ್ತಾರೆ. ಸೊ ಇಲ್ಲಿ ಆದಾಯ ಎಲ್ಲ ಹೈದರಾಲಿಗೆ ಬರೋ ಥರ ಮೈಸೂರು ಮಹಾರಾಜರು ವಹಿಸ್ಕೊಡ್ತಾರೆ. ಬಿಕಾಸ್ ಅವ್ರು ಅಲ್ಲಿರೋದ್ರಿಂದ ಇಲ್ಲಿ ಹೆಂಗೂ ಇವನು ಒಬ್ಬ ಒಳ್ಳೆ ಸೇನಾಧಿಪತಿ ಆಗಿರೋದ್ರಿಂದ ನೀನೇ ನೋಡ್ಕೊ, ನಿನ್ನ ಕಂಟ್ರೋಲಲ್ಲಿ ಇರಲಿ ಇದು ಅನ್ನೋ ಥರ ಹೇಳ್ಬಿಟ್ಟು ಮೈಸೂರು ಮಹಾರಾಜರು ಹೈದರಾಲಿಗೆ ಬೆಂಗಳೂರನ್ನ ವಹಿಸ್ಕೊಡೋದಾಗಾದ್ರೆ ಫುಲ್ ಇವನ್ನ ಇದಕ್ಕೆ ಇನ್ಚಾರ್ಜ್ಗೆ ಕೊಟ್ಬಿಡ್ತಾರೆ. ಆಮೇಲೆ ಬೆಂಗಳೂರನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ತಾನೆ. ಕೋಟೆನೆಲ್ಲ ಆವಾಗ ಮಣ್ಣಿನ ಕೋಟೆ ಇತ್ತು, ಈ ಕಲ್ಲಿನ ಕೋಟೆಯಾಗಿ ಮಾರ್ಪಾಡು ಮಾಡ್ತಾನೆ. ಮತ್ತು ಅನೇಕ ಸೈನಿಕರನ್ನ ಇಲ್ಲಿಟ್ಟಿರ್ತಾನೆ. ಇದು ಸೇನಾ ಕೇಂದ್ರ ಆಗಿತ್ತು ಅವಾಗ ಬೆಂಗಳೂರು. ಈತ ಸೇನಾಧಿಪತಿ ಅಲ್ವಾ, ಎಲ್ಲ ಕಂಟ್ರೋಲ್ ಈತನ ಕೈಯಲ್ಲಿರುತ್ತೆ. ಈತನು ಇಲ್ಲಿ ಒಂದು ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಸುಮಾರು ಸೈನಿಕರನ್ನ ಇಡ್ತಾನೆ. ಅದೇ ಟೈಮಲ್ಲಿ 2 ಯುದ್ಧಗಳಾಗುತ್ತೆ. ಮೊದಲನೇ ಯುದ್ಧ, 2ನೇ ಯುದ್ಧ ಅಂತೇಳಿ. ಅದರಲ್ಲಿ 2 ಯುದ್ಧದಲ್ಲೂ ಹೈದರಾಲಿ ಗೆಲುವು ಪಡಿತಾನೆ. ಮತ್ತು ಇದೇ ಕೋಟೆ ಒಳಗೆ ಮೇಲ್ಗಡೆ ಒಂದು ಜೈಲಿದೆ. ಎಲ್ಲಿ ಸರ್? ಅಲ್ಲ, ಮೇಲ್ಗಡೆ ಒಂದು ಜೈಲಿದೆ, ಆಚೆ ಕಡೆಯಿಂದ ಮೇಲೆ ಹೋಗಬೇಕು. ಓಕೆ ಓಕೆ. ಆ ಜೈಲಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿನ ತಂದು ಆ ಜೈಲಲ್ಲಿ ಇಡ್ತಾನೆ. ಆ ಅಧಿಕಾರಿನೇ ಡೇವಿಡ್ ಬೇರ್ಡ್ ಅಂತೇಳಿ.
ಓಕೆ ಓಕೆ 3 ವರ್ಷ ಕಾಲ ಆ ಜೈಲಲ್ಲಿ ಇಟ್ಟಿರ್ತಾನೆ. ಹಾಂ ಹಾಂ ಹಾಂ. ಆ ಜೈಲಿಂದ ಆಮೇಲೆ 3ನೇ ಯುದ್ಧದಲ್ಲೇ ಲಾರ್ಡ್ ಕಾರ್ನ್ವಾಲಿಸು ಕೋಟೆಯನ್ನು ಹೊಡೆದು ಅವನ್ನ ಬಿಡಿಸ್ಕೊಂಡು ಹೋಗಿರ್ತಾನೆ. ಆ ಜೈಲು ಈಗಲೂ ಅವನ ಹೆಸರು ಹಾಕಿ ಮೇಲ್ಗಡೆ ಇದೆ. ಬಟ್ ಅದನ್ನ ಈಗ ಸದ್ಯಕ್ಕೆ ಯಾರಿಗೂ ಪಬ್ಲಿಕ್ ಅಲೋ ಮಾಡೋದಿಲ್ಲ. ಮೋಸ್ಟ್ಲಿ ಕುಸಿಯುತ್ತೆ, ಅದು ಸಮಸ್ಯೆ ಇರೋದ್ರಿಂದ. ಇದು ಬೇರೆ ಸಮಸ್ಯೆಯಿಂದ ಅವರು ಯಾರನ್ನೂ ಅಲೋ ಮಾಡೋದಿಲ್ಲ ಅಲ್ಲಿ. ಮೇಲ್ಗಡೆ ಜೈಲಿದೆ. ಆಮೇಲೆ 3ನೇ ಯುದ್ಧದಲ್ಲಿ ಯುದ್ಧಕ್ಕೆ ಮೊದಲೇ ಹೈದರಾಲಿ ತೀರ್ಕೊಂಡು ಬಿಡ್ತಾನೆ. 2ನೇ ಯುದ್ಧದಲ್ಲಿ ಅವನ್ನ ಅರೆಸ್ಟ್ ಮಾಡಿರ್ತಾನೆ. ಟಿಪ್ಪು ಸುಲ್ತಾನ್ ಯುದ್ಧನ ಮುಂದುವರಿಸ್ತಾನೆ. ಆವಾಗ 1782ರಲ್ಲಿ ಹೈದರಾಲಿ ತೀರ್ಕೊಂಡು ಬಿಡ್ತಾನೆ. ತೀರ್ಕೊಳ್ಬೇಕಾದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನು, ಹೈದರಾಲಿ ಏನೋ ಮೈಸೂರು ರಾಜರ ಹೆಸರಲ್ಲೇ ಆಡಳಿತ ನಡೆಸ್ಕೊಂಡು ಬಂದು ನಾನೇ ರಾಜ ಅಂತ ಘೋಷಿಸ್ಕೊಳ್ಳಲಿಲ್ಲ. ಹೈದರಾಲಿ ತೀರ್ಕೊಂಡು ಬಿಟ್ಟ ಮೇಲೆ ಟಿಪ್ಪು ಸುಲ್ತಾನು ನಾನೇ ರಾಜ ಅಂತೇಳಿ ಮೈಸೂರು ಮಹಾರಾಜನ ಮೂಲೆಗೆ ಇಟ್ಟು ಇವನೇ ಆಡಳಿತ ನಡೆಸ್ತಾನೆ ಸ್ವಂತವಾಗಿ. ಓಕೆ ಓಕೆ ಓಕೆ. ಸೊ ಅಲ್ಲಿವರೆಗೂ ಹಾಗಾದರೆ ಮೈಸೂರು ಮಹಾರಾಜರ ಜೊತೆ ಹೈದರಾಲಿ ಚೆನ್ನಾಗೇ ಇದ್ದ. ಟಿಪ್ಪು ಸುಲ್ತಾನ್ ಬಂದ ನಂತರ ಅವ್ರನ್ನೇ ಸೈಡ್ ಲೈನ್ ಮಾಡಿ ಸೊ ಇವನು ಟೇಕ್ ಓವರ್ ಮಾಡ್ದಂಗೆ. ಇದು ಆರ್ಕಾಟಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಈ ಬೆನ್ನು ಹುರಿ ಅಂತ ಹೇಳ್ಬಿಟ್ಟು ಒಂದು ಕಾಯಿಲೆ ಇದೆ. ಆ ಕಾಯಿಲೆಯಿಂದ ಹೈದರಾಲಿ ಸತ್ತೋಗ್ತಾನೆ. ಮತ್ತೆ ಇವರೆಲ್ಲ ವಶಪಡಿಸ್ಕೊಂಡು ಬಿಡ್ತಾರೆ, ಬ್ರಿಟಿಷರು, ಮೈಸೂರು ಮಹಾರಾಜ ಎಲ್ಲ ವಶಪಡಿಸ್ಕೊತಾರೆ ಅಂಥೇಳಿ ಅವನ ಬಾಡಿನ ಕೋಲಾರಲ್ಲಿ ಒಂದು ಕಡೆ ಇಟ್ಟಿರ್ತಾರೆ. ಆಮೇಲೆ ಟಿಪ್ಪು ಸುಲ್ತಾನ್ ಬೇರೆ ಕಡೆ ಇರ್ತಾನೆ. ಅವನಿಗೆಲ್ಲ ವಿಷಯ ತಿಳಿಸ್ಬಿಟ್ಟು ಆಮೇಲೆ ನಂತರನೇ ಶ್ರೀರಂಗಪಟ್ಟಣದಲ್ಲಿ ಆ ಬಾಡಿನ ತಗೊಂಡೋಗಿ ಅಲ್ಲಿ ಸಮಾಧಿ ಮಾಡ್ತಾರೆ. ಕೆಲವು ದಿನಸುಗಳು ಇದನ್ನು ಕೋಲಾರದಲ್ಲೇ ಇಟ್ಟಿದ್ರು ಅನ್ನೋದಕ್ಕೆ ಒಂದು ಇತಿಹಾಸ ಇದೆ. ಓಕೆ ಓಕೆ. ಆಮೇಲೆ 3ನೇ ಯುದ್ಧ ನಡೆಯುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. 3ನೇ ಯುದ್ಧ ಬೆಂಗಳೂರು, ಶ್ರೀರಂಗಪಟ್ಟಣ ಒಟ್ಟಿಗೆ ಮುತ್ತಿಗೆ ಹಾಕ್ತಾರೆ. 3ನೇ ಯುದ್ಧದಲ್ಲಿ ಇನ್ನೊಂದು ಘಟನೆ ಆಗುತ್ತೆ. ಇದೇ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ, ಅಲ್ಲಿ ಹೋಗಿ ಮಾತಾಡೋಣ ಅದರ ಬಗ್ಗೆ. ಸರಿ ಸರ್. ಟಿಪ್ಪು ಅರಮನೆ. ಈ ಅರಮನೆನ 1781ರಲ್ಲಿ ಹೈದರಾಲಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಓಕೆ. ಅವರೆಲ್ಲ ಶ್ರೀರಂಗಪಟ್ಟಣದಲ್ಲಿ ಅಲ್ವಾ ಇದ್ದಿದ್ದು. ಈ ಬೆಂಗಳೂರು ಅವನ ವಶಕ್ಕೆ ಬರುತ್ತೆ. ಇಲ್ಲಿ ಅವನು ಬಂದು ಇರೋದಕ್ಕೆ, ಬೇಸಿಗೆಯಲ್ಲಿ ಬಂದು ಇರೋದಕ್ಕೆ, ಮತ್ತೆ ಇಲ್ಲಿ ಒಂದು ದರ್ಬಾರ್ ಥರ ನಡೆಸೋದಕ್ಕೆ ಇದು ಬಂದು ಒಂದು ಅರಮನೆ ಕಟ್ತಾರೆ. ಇದು ಬೇಸಿಗೆ ಅರಮನೆ. ಇದು ಎಲ್ಲ ಮರದಲ್ಲಿ ಕಟ್ಟಿರೋದು. ಇದೆಲ್ಲ ಪ್ಯೂರ್ ಟೀಕ್ ವುಡ್. ಇದರಲ್ಲಿ 3 ವರ್ಷ ನೀರಲ್ಲಿ ನೆನೆಸಿಟ್ಟು ಬಂದು ಕಟ್ಟಿರೋದು. ಏನೂ ಆಗದೆ ಇರಲಿ ನೋಡಿ, ಸುಮಾರು 300 ವರ್ಷ ಆದ್ರೇನು ಇದುವರೆಗೂ ಹುಳ ಹಿಡಿಯೋದಿಲ್ಲ, ಏನೂ ಇಲ್ಲ. ನೀರಲ್ಲಿ ನೆನೆಸಿಟ್ಟು ತಂದು ಕಟ್ಟಿರೋದು. ಇದು ತುಂಬಾ ಕೊನೆಯಲ್ಲಿ ಕಟ್ಕೊಂಡಿರೋದು ಅನ್ಸುತ್ತಲ್ಲ ಸರ್? 1781. ಆಲ್ಮೋಸ್ಟ್ ಇದಾಗಿ ಸ್ವಲ್ಪ ವರ್ಷಕ್ಕೆ 82ರಲ್ಲೇ ಹೈದರಾಲಿ ತೀರ್ಕೊಂಡು ಬಿಡ್ತಾನೆ. ಹೌದೌದೌದು. ಮತ್ತು ಟಿಪ್ಪು ಸುಲ್ತಾನ್ ಇದನ್ನು ಮುಂದುವರಿಸಿ, ಆಗ ಅವನಿಗೆ ಇನ್ನೂ ಸ್ವಲ್ಪ ಸಮಸ್ಯೆ ಇರುತ್ತೆ. 1791ರಲ್ಲಿ ಇದನ್ನು ಮುಗಿಸಿರ್ತಾನೆ. ಆ್ಯಕ್ಚುಲಾಗಿ ಇದು ನೋಡಿ, ದರ್ಬಾರ್ ಹಾಲ್ ಥರ ಇಲ್ಲಿ ಯೂಸ್ ಮಾಡ್ತಾ ಇದ್ರು. ಇಲ್ಲಿ ರಾಜ ಕುತ್ಕೊತಾ ಇದ್ನು. ಇಲ್ಲಿಗೆ ಬಂದಾಗ ಈ ಜಾಗದಲ್ಲಿ ಇಲ್ಲಿ ಏನೇನು ಅವರಿಗೆ ಇಲ್ಲಿ ನ್ಯಾಯ ಹೇಳಬೇಕು ಅಥವಾ ಶಿಕ್ಷೆ ಕೊಡಬೇಕು ಅಂತಂದರೆ ಇಲ್ಲಿ ರಾಜ ಕುತ್ಕೊಂಡಿರೋ ಜಾಗ. ಇಲ್ಲೆಲ್ಲ ಮಂತ್ರಿವರ್ಗದವರು ಇದ್ದಿದ್ದು, ಇಲ್ಲೆಲ್ಲ ಜನಗಳು ನಿಂತಿರ್ತಾ ಇದ್ರು. ಇದು ದರ್ಬಾರ್ ಹಾಲ್ ಥರ. ಓಕೆ ಓಕೆ. ಇದನ್ನು ಉಪಯೋಗಿಸ್ತಾ ಇದ್ರು. ಇದು ಟಿಪ್ಪು ಸುಲ್ತಾನ್ ಕಟ್ಸಿರೋ. ಮತ್ತೆ ಎಲ್ಲ ಆದಷ್ಟು ಮರದಿಂದಾನೇ ಕಟ್ಟಿರೋದು ನೋಡಿ. ಅದು ಎಲ್ಲ ಮೇಲ್ಗಡೆದು ಮರನೇನಾ? ಇದು ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿರೋದು. ಅದು ಮೇಲಿರೋದೆಲ್ಲ ಅಲ್ಲಿಗೆನೆ ಆಗೋದು? ಅಲ್ಲಿಗೆನೆ, ಅದೆಲ್ಲ ಅಲ್ಲಿಗೆನೆ. ಓಕೆ. ಮತ್ತು ಇದು 2 ಫ್ಲೋರ್ ಇದೆ. ಇದು ಫಸ್ಟ್ ಫ್ಲೋರಲ್ಲಿ ನೋಡಿ,
ರಾಜ ಕುತ್ಕೊಂಡಿರೋ ಜಾಗ. ಕೆಳಮಟ್ಟದಲ್ಲಿ ಅವರೆಲ್ಲ ಇರೋದಕ್ಕೆ ಇದು. ಈಗ ಬೇರೆ ಬೇರೆ ವಸ್ತು ಸಂಗ್ರಹಾಲಯ ಥರ ಫೋಟೋಗ್ರಫಿ ಎಲ್ಲ ಒಳಗಿಟ್ಟಿದ್ದಾರೆ. ಓಕೆ ಓಕೆ. ಇದು ಮೇಲೆ ಹೋಗೋದಕ್ಕೂ ಜಾಗ ಇದೆ. ನೋಡೋಣ ಸರ್. ಒಂದು ರೀತಿ ಇದು ದರ್ಬಾರ್ ಹಾಲ್ ಥರ ಯೂಸ್ ಆಗ್ತಾ ಇತ್ತು. ಇದು 1781ರಲ್ಲಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ 82ರಲ್ಲಿ ಅವರು ತೀರ್ಕೊಂಡು ಮತ್ತೆ ಟಿಪ್ಪು ಸುಲ್ತಾನ್ ಮುಂದುವರಿಸಿ 91ರಲ್ಲಿ ಮುಗಿಸಿರ್ತಾನೆ. ಇಲ್ಲಿ ಬಂದಾಗ ಶ್ರೀರಂಗಪಟ್ಟಣದಿಂದ ಇಲ್ಲಿ ಬಂದಾಗ ಇಲ್ಲಿ ತಂಗ್ತಾ ಇದ್ರು ಮತ್ತು ವ್ಯಾಜ್ಯಗಳು ಪರಿಹಾರಗಳು ಅದು ಇದು ಎಲ್ಲ ನಡೀತಾ ಇತ್ತು ಇಲ್ಲಿ. ಇದು ನೋಡಿ, ಈ ಕಡೆ ಯಾವ ರೀತಿ ಇದೆಯೋ ಈ ಕಡೆನೂ ಅದೇ ರೀತಿ ಇದೆ. ಸೊ ಇವೆಲ್ಲ ಗೂಡುಗಳು ದೀಪ ಇಡೋದಕ್ಕೆ. ಅವಾಗೆಲ್ಲ ಎಲೆಕ್ಟ್ರಿಕ್ ಇರಲಿಲ್ಲ, ಇದೆಲ್ಲ ದೀಪಗಳು. ಓ, ಎರಡು ಕಡೆನೂ ಇದೆ. ಎರಡು ಸೇಮ್. ಆ ಕಡೆ ಎಷ್ಟು ಹೆಂಗಿದೆಯೋ ಈ ಕಡೆನೂ ಅದೇ ತರ ಇದೆ ನೋಡಿ. ದೀಪಗಳು ಇಡೋದಕ್ಕೆ ಇದು. ಕೆಂಪೇಗೌಡರು ಕಟ್ಟಿದ ಕೋಟೆನ ಟಿಪ್ಪು ಕಲ್ಲಲ್ಲಿ ಕಟ್ಟಿದ್ದು. ಹೌದು, ಅದನ್ನ ನೋಡಿದ್ವಿ. ಹೌದು. ಅದಾದ್ಮೇಲೆ ಟಿಪ್ಪು ತನ್ನ ಆಡಳಿತ ಹತ್ತತ್ರ ಕೊನೆ ಹತ್ತತ್ರದಲ್ಲಿದ್ದಂಥ ಸಮ್ಮರ್ ಪ್ಯಾಲೇಸ್ನ ನೋಡಿದ್ವಿ. ಹೌದು. ಇದೇನು ಸರ್ ಇದು? ಇದು ಆರ್ಮೊರಿ ಅಂತ ಹೇಳ್ತಾರೆ, ಅಂದರೆ ಶಸ್ತ್ರಾಗಾರ ಕೊಠಡಿ ಅಂತ ಹೇಳ್ಬೋದು. ನಾನು ನಿಮಗೆ ಹೇಳಿದ್ದೆ ಇದೇ ಕೋಟೆ ಪೇಟೆ. ಈಗ ನಾವು ಕೋಟೆ ಏರಿಯಾದಲ್ಲಿದ್ದೀವಿ, ಪಕ್ಕದಲ್ಲೇ ಪೇಟೆ ಇದೆ. ಪೇಟೆಯಲ್ಲಿ ಅವರು ಮದ್ದುಗುಂಡುಗಳನ್ನ ತಯಾರು ಮಾಡೋ ಕಾರ್ಖಾನೆ ಇಟ್ಟಿದ್ರು. ಫಿರಂಗಿಗಳನ್ನ ಇಲ್ಲೇ ಎರಕ ಒಯ್ತಾ ಇದ್ರು ಕಬ್ಬಿಣದಲ್ಲಿ. ಇದನ್ನೆಲ್ಲ ಕಾಟನ್ ಪೇಟೆ ಒಳಗಡೆನೆ ಈಗ ತಾರಾಮಂಡಲ ಪೇಟೆ ಅಂತ ಇದೆ. ಈ ಬೆಂಗಳೂರು ಅನ್ನೋ ಕಥೆಯಲ್ಲಿ ತುಂಬ ಮುಖ್ಯವಾದ ಘಟ್ಟ ಅಂತಂತಂದರೆ ಈ ಹೈದರಾಲಿ ಟಿಪ್ಪು ಸುಲ್ತಾನು ಬೆಂಗಳೂರಿನಲ್ಲಿ ಇದ್ದಾಗ ಅನೇಕ ಸೈನ್ಯದ ಕಾರ್ಯಗಳನ್ನ ಹೆಚ್ಚು ಮಾಡ್ತಾರೆ. ಇವರು ಒಂದು ಅಂದಾಜಿನ ಪ್ರಕಾರ ಇದೇ ಈ ಬೆಂಗಳೂರು ಈ ಕಳಾಸಿಪಾಳ್ಯದ ಏರಿಯಾದಲ್ಲಿ 83,000 ಸೈನಿಕರು ಇದ್ದರು ಅನ್ನೋದಕ್ಕೆ ಆಧಾರಗಳು ಸಿಗುತ್ತೆ. ಇಲ್ಲೆಲ್ಲ ಸೈನಿಕರು ಬೀಡ್ಬಿಟ್ಟಿದ್ರು. ಅವ್ರಿಗಿರೋದಕ್ಕೆ ಏನು ಮಾಡೋದು? ವಸತಿಗಳು ಮಾಡಬೇಕು. ಅವಾಗ ಏನು ಮಾಡೋದು, ತಮಿಳ್ನಾಡಿಂದ ಒಂದು ಜನಾಂಗದವ್ರನ್ನ ಕರೆಸಿದ್ರು ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ. ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ
ಇಲ್ಲಿ ಇವರು ಸೈನಿಕರು ಇರೋದಕ್ಕೆ ಅವರಿಗೆ ಡೇರೆಗಳನ್ನ ಹಾಕ್ಕೊಡೋದಕ್ಕೆ ಒಂದು ಜನಾಂಗ, ಅವರಿಗೆ ಕಲಾಸಿಗಳು ಅಂತ ಕರೀತಾ ಇದ್ರು. ಓಕೆ, ಟೆಂಟ್ ಹಾಕೋರಿಗೆ. ಟೆಂಟ್ ಹಾಕಿ ಇರೋದಕ್ಕೆ. ಅದಕ್ಕೆ ಈಗ ಈ ಯುದ್ಧಗಳು, ಮೂರನೇ ಯುದ್ಧ ಆಗ್ಬಿಟ್ಟ ಮೇಲೆ ಸೈನಿಕರೆಲ್ಲ ಆಚೆ ಹೋಗ್ಬಿಟ್ಟ ಮೇಲೆ ಅವರೇ ಇರೋದಕ್ಕೆ ಇಲ್ಲಿ ಮನೆಗಳು ಕಟ್ಕೊಂಡ್ರು. ಅದಕ್ಕೆ ಆ ಏರಿಯಾಗೆ ಕಲಾಸಿ ಪಾಳ್ಯ ಅಂತ ಕರೆಯೋದು. ಮತ್ತು ಇದೆಲ್ಲ ಕೋಟೆ ಒಳಗಡೆನೆ ಇದ್ದಿದ್ದಲ್ವ, ಇದೆಲ್ಲ ಸೈನಿಕರೆಲ್ಲ ತುಂಬಿದ್ರು. ನಂತರದಲ್ಲಿ ಅಲ್ಲಿ ಮೂರನೇ ಯುದ್ಧದಲ್ಲಿ ನಿಮ್ಗೆ ಯಾವಾಗಲೇ ತಿಳಿಸ್ದಂಗೆ ಹೌದು, ಹಣನ ಕೊಡಬೇಕಾಗಿತ್ತು. ಹೌದು. ಅವಾಗ ಟಿಪ್ಪು ಸುಲ್ತಾನ್ಗೆ ಹಣದ ಅಭಾವ ತುಂಬ ಇತ್ತು. ಏನಾದರೂ ಮಾಡಿ ಈ ಹಣನ ಹೇಗೆ ಒದಿಸೋದು ಅಂತೇಳಿ ಅನೇಕ ವ್ಯಾಪಾರಸ್ಥರಿಗೆ, ಅನೇಕ ಸಂಘ ಸಂಸ್ಥೆಗಳಿಗೆಲ್ಲ ನೀವು ಇಷ್ಟು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ವಸೂಲಿ ಮಾಡ್ತಾಯಿದ್ನು. ಮತ್ತು ಇನ್ನೊಂದು ಘಟನೆ ನಿಮಗೆ ಹೇಳಲೇಬೇಕು. ನಾನು ಹೇಳಿದೆ, ಇದೇ ಕೋಟೆ ಒಳಗೆ ಡೇವಿಡ್ ಬೇರ್ನ ಇಟ್ಟಿದ್ರು. ಹೌದು. ನಂತರ ಮೂರನೇ ಯುದ್ಧದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅವನ್ನ ಬಿಡಿಸ್ಕೊಂಡು ಹೋದ್ರು. ಆಮೇಲೆ ಆತನ ಸೈನ್ಯದ ಸೇರ್ತಾನೆ. ಆಮೇಲೆ ಆತನ ಬಗ್ಗೆ ಮುಂದೆ ಹೇಳ್ತೀನಿ ನಾನು. ಇದಾದ ನಂತರ ಹಣನ ಹೇಗೆ ವಸೂಲಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಈಗ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಪಾಳೆಗಾರ ಇದ್ದ. ಆತ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಶಿಡ್ಲಘಟ್ಟ ಈ ಪ್ರಾಂತ್ಯದ ಒಂದು ಪಾಳೆಗಾರ ಆಗಿದ್ದ. ಅವನಿಗೆ ಒಳ್ಳೆ ರೈತರಿಂದ ಆಗಲಿ ಒಳ್ಳೆ ಕಂದಾಯ ಎಲ್ಲ ವಸೂಲಿ ಮಾಡಿ ಸುಮಾರು 1,00,000 ಪಗೋಡ ಅವನಿಗೆ ವರಮಾನ ಇತ್ತು ಅಲ್ಲಿ. ಅದ್ರ ಮೇಲೆ ಕಣ್ಣು ಬಿತ್ತು ಟಿಪ್ಪು ಸುಲ್ತಾನ್ಗೆ. ಅಲ್ಲಿಂದ ವಸೂಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರ ಮಾವ ಇದ್ದ, ಅಂದರೆ ಹೆಣ್ಣು ಕೊಟ್ಟು ಮಾವ, ಅವನ್ನ ಸೇನಾಧಿಪತಿ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಒಂದು ಯುದ್ಧಕ್ಕೆ ಕಳಿಸ್ತಾನೆ. ನೀನು ಅದನ್ನ ಕ್ಯಾಪ್ಚರ್ ಮಾಡು ಮತ್ತೆ ದುಡ್ಡು ವಸೂಲಿ ಮಾಡು ಅಂತ. ಅವನಿಗೆ 1,00,000 ರೂಪಾಯಿನ ಕೇಳ್ತಾರೆ ಇವರು. ಅವನಿಗೆ ಬರೋ ಇನ್ಕಮ್ಮೇ 1,00,000 ರೂಪಾಯಿ. ಅವನು ಹಂಗೂ ಹಿಂಗೂ ಮಾಡಿ 60,000 ಕೊಡ್ತೀನಿ ಅಂತಂದ್ರೇನು ಇವರು ಒಪ್ಪಲಿಲ್ಲ. ಟಿಪ್ಪು ಸುಲ್ತಾನ್ ಒಪ್ಪಲಿಲ್ಲ. ಏನೋ ಮಾಡಿ ನೀನು ವಸೂಲಿ ಮಾಡ್ಕೊಂಡೇ ಬರಬೇಕು ಅಂತೇಳಿ ಅನಾಯಾಸವಾಗಿ ಅವ್ರ ಮೇಲೆ ಯುದ್ಧಕ್ಕೆ ಹೊರಡ್ತಾರೆ. ಟಿಪ್ಪು ಸುಲ್ತಾನ್ ಅವರ ಮಾವ ಅಂದರೆ ಟಿಪ್ಪು ಸುಲ್ತಾನೇ ಹೋಗೋದು, ಪರವಾಗಿ ಅವನು ಮಾವ ಅಲ್ಲಿ ಹೋಗ್ತಾನೆ. ಒಂದು ರೀತಿ ಒಳ್ಳೆ ಆಡಳಿತಗಾರ ಅನ್ನೋದಕ್ಕೆ ಎರಡು ಮಾತಿಲ್ಲ. ಹೌದು, ಸೇನೆನ ಇಟ್ಟಿರೋದ್ರಲ್ಲೂ ಎರಡು ಮಾತಿಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ. ಆದರೆ ಒಮ್ಮೊಮ್ಮೆ ತುಂಬ ಕ್ರೂರಿ ಆಗ್ತಿದ್ದ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಅಂದ್ರೆ ಅವತ್ತಿನ ಕಾಲದ ರಾಜ ಅಂದ್ರೆ ಹಣ ಮತ್ತೆ ಅಧಿಕಾರ ಮೊದಲು ಮಿಕ್ಕಿದ್ದೆಲ್ಲ ನಂತರ ಅನ್ನೋದ್ರಲ್ಲಿ ಎಲ್ಲರೂ ಒಂದೇ ತಕಡಿಯಲ್ಲಿ ತಗೋಂತ. ಅದು ಇಲ್ಲಾಂದ್ರೆ ಟಿಪ್ಪು ಸುಲ್ತಾನ್ಗೆ ಅನಿವಾರ್ಯ ಕೂಡ ಇತ್ತು ಆ ಸಮಯದಲ್ಲಿ. ಕೊಡಬೇಕಾಗಿತ್ತು, ದುಡ್ಡು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ಸೇನೆ ಇಷ್ಟು ಜನಕ್ಕೆ ಸಂಬಳಗಳು ಕೊಡಬೇಕು. ಎಷ್ಟೋ ಸತಿ ಸಂಬಳಗಳು ಕೊಡ್ತಾ ಇರಲಿಲ್ಲ. ಈ ಥರ ಇದ್ದು ಹೈದರಾಲಿ ತನ್ನ ದುಡ್ಡನ್ನು ಎಷ್ಟೋ ಸತಿ ಸೈನಿಕರಿಗೆ ಸಂಬಳ ಕೊಟ್ಟುಬಿಟ್ಟು ಈ ಅವರ ದಂಗೆ ಹೇಳ್ಬೇಕಾದ್ರೆ ಅದನ್ನೆಲ್ಲ ಅಡಗಿಸಿದ್ದಾನೆ. ತನ್ನ ಸ್ವಂತ ದುಡ್ಡನ್ನು ಕೊಟ್ಟಿದ್ದಾನೆ. ಇದು ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಆವಾಗ ಚಿಕ್ಕಬಳ್ಳಾಪುರದ ಪಾಳೆಗಾರನ ಮೇಲೆ ಯುದ್ಧ ಸಾರಿಬಿಟ್ಟು ಸುಮಾರು 700 ಜನನ ಸೈನಿಕರನ್ನ ವಶಪಡಿಸ್ಕೊತಾನೆ. ಅಷ್ಟು ಸೈನಿಕರು ಎಲ್ಲ ಇದ್ದರು, ಕೆಲವರು ಗ್ರಾಮಸ್ಥರಿದ್ದರು. ಅವರಿಗೆ ಕೊಡಬಾರದ ಚಿತ್ರಹಿಂಸೆ ಕೊಡ್ತಾನೆ. ಇದಕ್ಕೆ ಒಂದು ಬುಕನನ್ನು ಅವನ ಪುಸ್ತಕದಲ್ಲಿ ಬರೆದಿದ್ದಾನೆ. ಯಾವ ರೀತಿ ಹಿಂಸೆ ಕೊಟ್ಟ ಅಂತಂದರೆ, ಅಷ್ಟು ಸೈನಿಕರಿಗೆ ಒಂದು ಕಾಲು ಅಥವಾ ಒಂದು ಕೈ ಕತ್ತರಿಸಿ ಅಂತ ಹೇಳ್ಬಿಟ್ಟು ಆಜ್ಞೆ ಕೊಡ್ತಾನೆ. ಸರಿ, ಚಾಯ್ಸ್ ಯಾರು ಕೊಡ್ತಾನೆ? ಅವ್ರಿಗೆ ಚಾಯ್ಸ್ ಕೊಡ್ತಾನೆ. ಕೈ ಕಳ್ಕೊತೀರ, ಕಾಲು ಕಳ್ಕೊತೀರ? ಹೌದು, ಕೈ ತೆಗಿಯೋದಾದ್ರೆ ಕೈ ತೆಗಿತೀವಿ, ಕಾಲು ತೆಗಿಯೋದಾದ್ರೆ ಕಾಲು ತೆಗಿತೀವಿ ಅಂತ. ಇದೆಲ್ಲ ಅವರು ಬುಕನನ್ನು ತನ್ನ ಮಲಬಾರ್ ಟು ಕೆನರಾ ಅಂತ ಹೇಳ್ಬಿಟ್ಟು ಒಂದು ಪ್ರವಾಸ ಕಥನ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಆ ಪ್ರವಾಸ ಕಥನದಲ್ಲಿ ಇದನ್ನ ಅವನು ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ಒಂದು ಎಣ್ಣೆದು ದೊಡ್ಡ ಪಾಟ್ ಇಟ್ಟಿದ್ರಲ್ಲಿ ಒಂದು ಬಟ್ಟೆನ ಅದರಲ್ಲಿ ಅದ್ದಿದ್ರು. ಬೇರೆ ವಿಧಿ ಇಲ್ಲ, ಅವನ ಚಾಯ್ಸ್ಗೆ ಕೊಟ್ಟಿದ್ದಾರೆ. ಕೈ ಕತ್ತರಿಸ್ಬೇಕು ಅಂತಂದ್ರೆ ಕೈನ ಕತ್ತರಿಸ್ತಾ ಇದ್ರು, ರಕ್ತ ಹೋಗ್ತಾ ಇತ್ತು. ಆ ನೋವು ಹೇಗಿರುತ್ತೆ ನೀವೇ ಊಹಿಸ್ಕೊಳ್ಳಿ. ಜೊತೆಗೆ ಆ ರಕ್ತ ಇನ್ನೂ ಹೋಗ್ಬಾರ್ದು ಅಂತ ಆ ಎಣ್ಣೆ ಅದ್ದಿರೋ ಆ ಬಟ್ಟೆನ ಸುತ್ಕೊಳಕ್ಕೆ ಕೊಡೋರು ಅವರಿಗೆ, ಸಾಯಲೂಬಾರ್ದು. ಮತ್ತು ಈ ಥರ ಹಿಂಸೆ ಪಟ್ಟವರು
ಅನೇಕರು ಅಲ್ಲಲ್ಲಿ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಿದ್ದಾರೆ. ಸೈನಿಕರು ಅವರು ಒಂದು ಅವ್ರ ಊರಿಗೋಸ್ಕರ ಅವ್ರ ರಾಜ್ಯಕ್ಕೋಸ್ಕರ ಹೋರಾಡಿದ ವೀರರಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಮತ್ತು ಈ ಥರ ಚಿತ್ರಹಿಂಸೆ ಕೊಟ್ಟಿರೋದು ಅನೇಕ ಉದಾಹರಣೆಗಳನ್ನ ನಾನು ಕೊಡ್ತೀನಿ. ಇಷ್ಟೆಲ್ಲ ಟಿಪ್ಪು ಸುಲ್ತಾನು ತಯಾರಿ ಮಾಡ್ಕೊಳ್ತಾ ಇದ್ದ. ನೆಕ್ಸ್ಟು ಯಾವಾಗ ಈ ಬ್ರಿಟಿಷರು ಮೇಲೆ ಬೀಳ್ತಾರೆ ಅನ್ನೋದು ಗೊತ್ತಿತ್ತು ಅವನಿಗೆ. ಆದರೂ ಸಿದ್ಧತೆ ಎಲ್ಲ ಮಾಡ್ಕೊತಿದ್ದ. ಆದರೂ ಆಗ ಮೂರನೇ ಯುದ್ಧ ಆಗಿಬಿಟ್ಟ ಮೇಲೆ ಲಾರ್ಡ್ ಕಾರ್ನ್ ವಾಲಿಸ್ ಪ್ಲೇಸಲ್ಲಿ ಬೇರೆ ಅನೇಕ ಅಧಿಕಾರಿಗಳು ಬರ್ತಾರೆ. ಅವರು ಏನಾದರೂ ಮಾಡಿ ಅಟ್ಯಾಕ್ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿರುತ್ತೆ. ಅವರು ಸೀದಾ ಶ್ರೀರಂಗಪಟ್ಟಣದಲ್ಲಿ ಮೇ 3ನೇ ತಾರೀಕು 1799ರಲ್ಲಿ, ಅದು ನಿಮಗೆ ಎಲ್ಲ ಗೊತ್ತು, ಶ್ರೀರಂಗಪಟ್ಟಣ ಕೋಟೆ ಎಲ್ಲ ಒಂದು ಐಲ್ಯಾಂಡ್, ಹೌದು, ನದಿ ದಡದಲ್ಲಿದೆ. ಅವರು ಹಿಂದಿನ ದಿವಸ ರಾತ್ರಿನೇ ಕಂಪ್ಲೀಟ್ ಆ ನದಿ ದಡದಲ್ಲಿ ಸೈನಿಕರೆಲ್ಲ ಬೀಡುಬಿಟ್ಟಿದ್ರು, ಸುತ್ತುವರೆದಿದ್ರು. ಇದು ಇನ್ಫಾರ್ಮೇಶನ್ ಇವನಿಗೆ ಸಿಗುತ್ತೆ. ಟಿಪ್ಪು ಸುಲ್ತಾನಿಗೆ ಕೋಟೆ ಎಲ್ಲ ಬಾಗಿಲು ಹಾಕಿರ್ತಾರೆ. ಮತ್ತೆ ಎಷ್ಟೋ ಸೈನಿಕರು ಆ ನದಿಯಲ್ಲಿ ಇಳಿದು ಕೋಟೆವರೆಗೂ ಹೋಗಿ ಎಷ್ಟು ಆಳ ಇದೆ ಅಂತ ರಾತ್ರಿ ಹೊತ್ತು ಎಲ್ಲ ನೋಡಿಕೊಂಡು ಬಂದಿರ್ತಾರೆ. ಮಾರನೇ ದಿವಸ ಅಟ್ಯಾಕ್ ಆಗುತ್ತೆ ಅನ್ನೋದು ಗೊತ್ತು. ಹಾಗೆ ಮತ್ತೆ ಕೆಲವರು ಸೈನಿಕರು ಒಳಗೆ ಹೋಗೋದಕ್ಕೂ ಸ್ವಲ್ಪ ಇವರು ವ್ಯವಹಾರಗಳು ಮಾಡ್ಕೊಂಡಿರ್ತಾರೆ. ಕರೆಕ್ಟ್. ಆ ಸಮಯದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆ ಸೇನೆಗೆ ಹೌದು, ಸೇನೆಗೆ ಮುಖ್ಯಸ್ಥ ಬಂದ್ಬಿಟ್ಟು ಹಿಂದೆ ಹೇಳಿದ್ನಲ್ಲ, ಡೇವಿಡ್ ಬೇರ್ಡ್ ಅಂತ ಹೇಳ್ಬಿಟ್ಟು ಒಬ್ಬನ್ನ ಇಲ್ಲಿ 3 ವರ್ಷ ಸೆರೆಮನೆಯಲ್ಲಿ ಇಟ್ಟಿದ್ದಂತ ಆತನೇ ಈಗ ಅಲ್ಲಿ ಅವನಿಗೆ ರೋಷ ಇರುತ್ತೆ, ಏನಾದರೂ ಮಾಡಿ ರಿವೆಂಜ್ ತಗೊಂಡ್ಬೇಕು ಅಂತ ಹೇಳ್ಬಿಟ್ಟು. ಇದು ಯಾವ ತಿಂಗಳಲ್ಲಿ ನಡೆಯೋದು ಸರ್? ಇದು 1799 ಮೇ 4ನೇ ತಾರೀಕು, ಮೇ 3ನೇ ತಾರೀಕು ರಾತ್ರಿ ಆಗಿ ನೀರಿನ ಅರಿವು ಕಡಿಮೆ ಇದ್ದಂತ ಕಾಲಘಟ್ಟದಲ್ಲಿ ಇವೆಲ್ಲ ಪ್ಲಾನ್ ಹಾಕೊಂಡು ಬೇಸಿಗೆಯಲ್ಲಿ ಆಗ್ತಾರೆ. ಡೇವಿಡ್ ಬೇರ್ಡ್ಗಂತೂ ರೋಷ ಇರುತ್ತೆ, ಏನಾದರೂ ಮಾಡಿ ಟಿಪ್ಪು ಸುಲ್ತಾನ್ ಅವನಿಗೆ 3 ವರ್ಷ ಅವನು ಅನುಭವಿಸಿರೋದು ಒಂದಲ್ಲ ಎರಡಲ್ಲ, ಒಂದೇ ಕೋಣೆ ಒಳಗಡೆ ಆಚೆನೂ ಬಿಟ್ಟಿಲ್ಲ. ಅದು ಇಲ್ಲಾಂದ್ರೆ ಕೈಗಳನ್ನ ಕಟ್ಟಾಕಿ ನಿಲ್ಲಿಸಿರೋದು, ಅವನ್ನ ಕುತ್ಕೊಳಕ್ಕೂ ಬಿಟ್ಟಿಲ್ಲ. ಆ ಥರ ಹಿಂಸೆ ಕೊಟ್ಟಿದ್ದಾರೆ. ಅದರದ್ದು ಸೇಡಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವನೇ ಮುಂದಾಳತ್ವ ವಹಿಸಿರ್ತಾನೆ. ಇನ್ನೇನು ಬೆಳಗ್ಗೆ ಅಟ್ಯಾಕ್ ಮಾಡೋಣ ಅನ್ನೋಷ್ಟೊತ್ತಿಗೆ ಮಾರನೇ ದಿವಸ ಯುದ್ಧ ಶುರುವಾಗುತ್ತೆ. ಅಲ್ಲಿ ಎಲ್ಲ ಒಳಗೆ ನುಗ್ಗುತ್ತಾ ಇರ್ತಾರೆ. ಟಿಪ್ಪು ಸುಲ್ತಾನು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನನ್ನ ಕೊಂದಾಕಿ ಅವನು ಸುಮಾರು ಟಯರ್ಡ್ ಆಗಿರ್ತಾನೆ. ಊಟ ಮಾಡ್ಕೊಂಡು ತಿರ್ಗಾ ಯುದ್ಧ ಮುಂದುವರಬೇಕು. ಊಟ ಮಾಡ್ತಾ ಇದ್ರೆ ಅವನ ಆಪ್ತ ಒಬ್ಬನು ಬರ್ತಾನೆ, ಇಲ್ಲ ಎಲ್ಲ ನುಗ್ಗು ಬಿಟ್ಟಿದ್ದಾರೆ ಅಂತ. ಊಟನೂ ಬಿಟ್ಟು ಯುದ್ಧ ಶುರು ಮಾಡ್ತಾನೆ, ಯುದ್ಧ ಶುರು ಮಾಡ್ತಾನೆ. ಅದೊಂದು ಸ್ಥಳದಲ್ಲಿ ಆ ಬ್ರಿಟಿಷರ ಗುಂಡಿಗೆ ಟಿಪ್ಪು ಸುಲ್ತಾನ್ ಬಲಿಯಾಗ್ತಾನೆ. ಆದರೆ ಬ್ರಿಟಿಷರಿಗಾಗಲಿ ಯಾರಿಗೂ ಅದು ಟಿಪ್ಪು ಸುಲ್ತಾನೇ ಸತ್ತಿರೋದು ಅಂತ ಗೊತ್ತಿರೋದಿಲ್ಲ. ಅವನು ಎಲ್ಲ ಹೆಣಗಳು ಬಿದ್ದಿರುತ್ತೆ, ಅವುಗಳ ಜೊತೆಯಲ್ಲಿ ಇರುತ್ತೆ. ಅವನ ಆಪ್ತನಿಗೆ ಗೊತ್ತು ಇದೇ ಟಿಪ್ಪು ಸುಲ್ತಾನ್ ಸತ್ತೋಗಿದ್ದಾನೆ ಅಂತ. ಆದ್ರೂ ಅವನು ಮುಂದೆ ಯುದ್ಧ ಮುಂದುವರಿಸ್ಕೊಂಡು ಹೋಗ್ತಾನೆ. ಅವನ್ನ ಡೇವಿಡ್ ಬೇರ್ಡು ಕ್ಯಾಪ್ಚರ್ ಮಾಡ್ಕೊಂಡು ಬಿಡ್ತಾನೆ. ಇಟ್ಕೊಂಡ್ಬಿಟ್ಟು ಟಿಪ್ಪು ಸುಲ್ತಾನ್ ಎಲ್ಲಿ ಅಂತ ಅವನಿಗೆ ಹಿಂಸೆ ಕೊಡ್ತಾನೆ. ಆಗ ಅವನು ಟಿಪ್ಪು ಸುಲ್ತಾನ್ ಸತ್ತೋದ, ಇಲ್ಲಿ ಇದ್ದಾನೆ ಬನ್ನಿ ಅಂತ ತೋರಿಸ್ತಾನೆ. ಅದೇ ಟಿಪ್ಪು ಸುಲ್ತಾನ್ ಅಂತ ಹೇಳ್ಬಿಟ್ಟು ಬ್ರಿಟಿಷರ ಸೈನಿಕರಿಗೆ ಯಾರಿಗೂ ಗುರ್ತಿರೋದಿಲ್ಲ. ಆದರೆ ಡೇವಿಡ್ ಬೇರ್ಡ್ಗೆ ಇದು ಖಂಡಿತ ಇವಂದೇ ದೇಹ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ 3 ವರ್ಷ ಅವನ್ನ ನೋಡಿರ್ತಾನೆ, ಅವನ ರಕ್ತಸಿಕ್ತವಾಗಿ ಬಿದ್ದಿರ್ತಾನೆ. ಆ ದೇಹನ ನೋಡಿಬಿಟ್ಟು ಆಮೇಲೆ ಬ್ರಿಟಿಷರಿಗೆ ಹೇಳ್ತಾನೆ ಟಿಪ್ಪು ಸುಲ್ತಾನ್ ಸತ್ತೋದ. ಅದು ಮೇ 4ನೇ ತಾರೀಕು 1799. ಹೀಗೆ ಟಿಪ್ಪು ಸುಲ್ತಾನ್ ಆಡಳಿತಾವಧಿ ಮತ್ತು ಅವನ ಕೊನೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆಗುತ್ತೆ. ಆ ಯುದ್ಧದ ಪರಿಪೂರ್ಣ ಚಿತ್ರಣ ನಮಗೇನು ಸಿಗುತ್ತೆ ಅನ್ನೋದು ಅಷ್ಟು. ಹಾಗಾದ್ರೆ ಅವನೇನು ಬೆಂಗಳೂರು ಕೋಟೆಯಲ್ಲಿ ನಾವು ಇವತ್ತು ಏನು ಜೈಲನ್ನ ನೋಡ್ತೀವಿ, ಹೌದು, ಅವನು ಡೇವಿಡ್ ಬೇರ್ಡ್ನ ಇಟ್ಟಿರುವಂತ ಜೈಲು, ಆತನೇ 3 ವರ್ಷಗಳ ನಂತರ ಹೊರಗಡೆ ಬಂದ ಮೇಲೆ ಮತ್ತೆ ಅವನಿಗೆ 3ನೇ ಯುದ್ಧದಲ್ಲಿ ಸೇರಿಸ್ಕೊಂತಾರೆ. ಅವನು ಮತ್ತೆ ಮೊದಲೇ ಸೈನ್ಯದಲ್ಲಿ ಇದ್ದವನು ಅವನ್ನ ಸೆರೆಯಾಳಾಗಿಟ್ಟ, ಮತ್ತೆ ಅವನ್ನ ಸೈನ್ಯಕ್ಕೆ ಸೇರಿಸ್ತಾನೆ. ಇದೇ ಸಮಯದಲ್ಲಿ ಅವನಿಗೆ ಪೂರ್ಣ ಅಧಿಕಾರ ಕೊಟ್ಟಿರ್ತಾರೆ. ಕರೆಕ್ಟ್, ಅವನೇ ಸರಿ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಅಂತ. ಇದನ್ನ ಈ ಯುದ್ಧ ಎಲ್ಲ ಹೇಗೆ ನಡೀತು,
ಮತ್ತು ಇದರಲ್ಲಿ ಸೈನಿಕರು 3ನೇ ಯುದ್ಧ 4ನೇ ಯುದ್ಧ ಇವುಗಳನ್ನೆಲ್ಲ ಪೇಂಟಿಂಗ್ಸ್ ಮಾಡಿದ್ದಾರೆ. ಅದರಲ್ಲಿ ಡೇನಿಯಲ್ ಅಂತ ಒಬ್ಬನಿದ್ದ, ಇನ್ನೊಂದು ಜೇಮ್ಸ್ ಹಂಟರ್ ಅಂತ ಒಬ್ಬರಿದ್ರು. ಇವ್ರದ್ದು ಪೇಂಟಿಂಗ್ಗಳು ನೋಡಬೇಕು. ಸೈನಿಕರು ಕೂಡ ಆರ್ಟಿಸ್ಟ್ಗಳಾಗಿದ್ರು. ಅವ್ರ ಹತ್ರ ನಾವು ಈ ಕೋಟೆ, ಬೆಂಗಳೂರು ಕೋಟೆ ಯಾವ ರೀತಿ ನಾವು ಧ್ವಂಸ ಮಾಡಿದ್ದೀವಿ ಅಂತ, ಒಂದು ಟಿಪ್ಪು ಸುಲ್ತಾನು ಯಾವ ರೀತಿ ಸತ್ತ, ಆ ಚಿತ್ರಗಳನ್ನೆಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಎಲ್ಲಿದೆ ಸರ್ ಆ ಪೇಂಟಿಂಗ್ ಎಲ್ಲ? ಅದು ಅನೇಕ ಕಡೆ ಪೇಂಟಿಂಗ್ ಇದೆ, ನಮ್ಮ ಅಂತರ್ಜಾಲದಲ್ಲೂ ಸಿಗುತ್ತೆ. ಅವುಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ಅದರಲ್ಲಿ ಡೇವಿಡ್ ಬೇರ್ಡಿನ ಚಿತ್ರನೂ ಇದೆ, ಟಿಪ್ಪು ಸುಲ್ತಾನ್ ಸತ್ತು ಬಿದ್ದಿರೋ ಚಿತ್ರನೂ ಸಿಗುತ್ತೆ, ಮತ್ತು ಕೋಟೆ ಯಾವ ರೀತಿ ಡ್ಯಾಮೇಜ್ ಆಗಿದೆ, ಆಗಿನ ಪರಿಸ್ಥಿತಿ ಹೆಂಗಿತ್ತು ಎಲ್ಲ ನಾವು ಪೇಂಟಿಂಗ್ಸಲ್ಲಿ ನೋಡ್ಬೋದು. ಸೂಪರ್ ಸೂಪರ್. ಅದನ್ನು ನಿಮಗೆ ಕೊಡ್ತೀನಿ ನಾನು, ಅದನ್ನು ನೀವು ತೋರಿಸ್ಬೋದು. ಆಮೇಲೆ ಇದರಲ್ಲಿ ಆಗಿನ ಪರಿಸ್ಥಿತಿ, ಆ ಚಿತ್ರಗಳಲ್ಲೇ ಆಗಿನ ಪರಿಸ್ಥಿತಿಯ ಪೂರ್ಣ ಅರಿವು ನಮಗಾಗುತ್ತೆ. ಈಗ ಟಿಪ್ಪು ಸುಲ್ತಾನ್ ಮರಣ ಹೊಂತಾನೆ. ಆತ ಹೇಗಿದ್ದ, ಯಾವ ರೀತಿ ಆಡಳಿತ ಇತ್ತು, ಮತ್ತು ಈ ಆತನಿಗೆ ಮುಸಲ್ಮಾನರ ಬಗ್ಗೆನೇ ಅಭಿಮಾನ ಜಾಸ್ತಿ, ಮತ್ತು ಹಿಂದೂಗಳ ಬಗ್ಗೆ ಸ್ವಲ್ಪ ಕೇವಲವಾಗೂ ನಡ್ಕೊಂಡಿರೋ ಘಟನೆಗಳಿದೆ. ಅದಕ್ಕೆ ಉದಾಹರಣೆ ಒಂದು ಘಟನೆ ಹೇಳಬೇಕು ಅಂತಂದರೆ, ಒಂದು ಸತಿ ಅವನ ತಂದೆ ಕಾಲದಿಂದ ಇದ್ದ ದಿವಾನ್ ಪೂರ್ಣಯ್ಯ ಅವರು ಅವ್ರನ್ನ ಕರೆಸ್ತಾನೆ ಅರಮನೆಗೆ. ಕರೆಸಿಬಿಟ್ಟು ಅವ್ರ ತಾಯಿನೂ ಇರ್ತಾರೆ, ಟಿಪ್ಪು ಸುಲ್ತಾನ್ ಅವ್ರ ತಾಯಿ ಎದುರುಗಡೆನೆ, ನೀನು ಮುಸಲ್ಮಾನರಿಗೆ ಕನ್ವರ್ಟ್ ಆಗಬೇಕು ಅಂತ ಹೇಳ್ತಾನೆ ದಿವಾನ್ ಪೂರ್ಣಯ್ಯ ಅವರಿಗೆ. ದಿವಾನ್ ಪೂರ್ಣಯ್ಯ ಅವರು ಏನೂ ಹೇಳಲಾರರು, ಪೂರ್ಣ ರೀತಿಯಲ್ಲಿ ವಿರೋಧನೂ ಮಾಡಲಾರರು, ಸೈಲೆಂಟಾಗಿ ತಲೆ ತಗ್ಗಿಸ್ಕೊಂಡು ಇರ್ತಾರೆ, ಏನೊಂದು ಹೇಳೋದಿಲ್ಲ. ಸರಿ, ತಾನಾಗಿ ಹೊರಟು ಬಿಡ್ತಾರೆ. ಹೊರಟು ಬಿಟ್ಟ ಮೇಲೆ ಟಿಪ್ಪು ಸುಲ್ತಾನ್ ತಾಯಿಯವರು ಹೇಳ್ತಾರೆ, ಇಲ್ಲ ಈ ಕೆಲಸ ಮಾಡಬೇಡ ನೀನು, ಯಾಕೆ ಅಂತಂದರೆ ಆತನ್ನು ಮಾಡಿದ್ರೆ ಹಿಂದೂಗಳ ವಿರೋಧ ಕಟ್ಟಿಸ್ಕೊಳ್ಬೇಕಾಗತ್ತೆ, ಅನೇಕ ದಂಗೆಗಳಾಗುತ್ತೆ, ಇದಕ್ಕೆಲ್ಲ ನೀನು ಪ್ರಿಪೇರ್ ಆಗಬೇಕು, ಈ ಕೆಲಸ ಮಾಡಬೇಡ ನೀನು ಅಂತ ಟಿಪ್ಪು ಸುಲ್ತಾನ್ ತಾಯಿನೇ ಟಿಪ್ಪು ಸುಲ್ತಾನ್ಗೆ ಹೇಳ್ತಾರೆ. ಆಮೇಲೆ ಯೋಚನೆ ಮಾಡಿ ಸೂಪರ್ ಸರಿ ಬೇಡ ಇದು ಅಂತ ಹೇಳ್ಬಿಟ್ಟು ಮತ್ತೆ ಅದ್ರ ಪ್ರಸ್ತಾಪ ಎಲ್ಲೂ ಬರೋದಿಲ್ಲ. ದಿವಾನ್ ಪೂರ್ಣಯ್ಯ ಇವ್ರ ಮಾತಿಗೆ ಯಾವುದು ಕೊಡೋದಿಲ್ಲ, ಅವನು ಕನ್ವರ್ಟ್ ಆಗೋದಿಲ್ಲ. ಆದರೆ ಇನ್ನೊಂದು ಘಟನೆ ಹೇಳ್ತೀನಿ. ದಿವಾನ್ ಪೂರ್ಣಯ್ಯ ಅವರ ಮಗಳನ್ನ ಒಬ್ಬ ಮುಸಲ್ಮಾನ ಸೈನಿಕನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಟಿಪ್ಪು ಸುಲ್ತಾನ್. ಆತ ಮಗಳನ್ನ ಮುಸಲ್ಮಾನರಿಗೆ ಕನ್ವರ್ಟ್ ಮಾಡಿಬಿಡ್ತಾನೆ. ಇದಕ್ಕೆ ಪೂರ್ಣಯ್ಯ ಒಪ್ತಾರಾ? ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ಸಿಗ್ತಾ ಇಲ್ಲ. ಓಕೆ, ಆದರೆ ಪೂರ್ಣಯ್ಯ ಅವರ ಮಗಳನ್ನ ಟಿಪ್ಪು ಸುಲ್ತಾನ್ ತನ್ನ ಒಬ್ಬ ಸೈನಿಕನಿಗೆ ಮದುವೆ ಮಾಡಿಕೊಡ್ತಾನೆ. ಅದೆಲ್ಲಿದೆ ಸರ್? ಇದು ಆಧಾರ ಬೇಕು ಅಂತಂದ್ರೆ, ಈ 4ನೇ ಯುದ್ಧ ಆದ ನಂತರ ಅನೇಕರು ಸೈನಿಕರು ದಂಗೆ ಹೇಳ್ತಾರೆ. ಇವ್ರನ್ನೆಲ್ಲ ಅಡಗಿಸೋದಕ್ಕೆ ಸಾವಿರಾರು ಜನನ ಬಂಧಿಸಿ ಬೇಲೂರು ಜೈಲಲ್ಲಿ ಇಟ್ಟಿರ್ತಾನೆ. ಯಾರು? ಬ್ರಿಟಿಷರು. ಅಲ್ಲಿ ಒಂದು ವಿಶಾಲವಾದ ಜೈಲಿದೆ, ಆ ಕೋಟೆ ಸುತ್ತು ಜೈಲಿದೆ, ಅಲ್ಲಿ ಇವ್ರನ್ನ ಇಟ್ಟಿರ್ತಾನೆ ಬೆಲ್ಲೂರಲ್ಲಿ. ಅಲ್ಲಿ ಈಗಲೂ ಅಲ್ಲಿ ಸೈನಿಕರು ಒಬ್ಬೊಬ್ರು ಸಾಯ್ತಾ ಇರ್ತಾರೆ. ಅಲ್ಲಿ ಒಂದು ದೊಡ್ಡ ದಂಗೆನೇ ಆಗುತ್ತೆ. ಅದ್ರದೇ ಬೇರೆ ಎಪಿಸೋಡ್ ಹೇಳ್ಬೇಕಾಗತ್ತೆ. ಅದು ಬೆಂಗಳೂರಿಗೆ ಸಂಬಂಧ ಬರೋದಿಲ್ಲ, ಅದ್ರ ಬಗ್ಗೆ ಬೇಡ. ಆದರೆ ಈ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಬೇಕಾದ್ರೆ ಈ ಘಟನೆ ನಾನು ಹೇಳಲೇಬೇಕು. ಅಲ್ಲಿ ಅನೇಕ ಸೈನಿಕರ ದಂಗೆ ಆಗುತ್ತೆ. ಅದೇ ಜೈಲಲ್ಲಿ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ. ಈಗಲೂ ಅಲ್ಲಿ ಮುಸಲ್ಮಾನರ ಒಂದು ಸಮಾಧಿಗಳಿದೆ. ಅದರ ಮಧ್ಯೆ ನಮ್ಮ ಪೂರ್ಣಯ್ಯವರ ಮಗಳ ಸಮಾಧಿ ಅನ್ನೋದು ಒಂದು ಸಮಾಧಿ ಇದೆ. ಅದರಿಂದ ಏನು ಹೆಸರು ಸರ್ ಅವ್ರದ್ದು? ಅವ್ರ ಮಗಳದು ಹೆಸರು ಕೊಟ್ಟಿಲ್ಲ, ಪೂರ್ಣಯ್ಯ ಅವ್ರ ಮಗಳು ಅಂತಾನೆ ಅಲ್ಲಿ ಸಮಾಧಿ ಮೇಲೆ ಬರೆದಿದ್ದಾರೆ. ಅದು ಈಗಲೂ ಬೇಲೂರಲ್ಲಿ ನೋಡಬಹುದು. ಅದರಿಂದ ಈ ಘಟನೆಗಳೆಲ್ಲ ನಾವು ನಂಬಲೇಬೇಕಾಗತ್ತೆ. ಈ ರೀತಿ ಆದಷ್ಟು ಮುಸಲ್ಮಾನರಿಗೆ ಕನ್ವರ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ನು. ಇದಕ್ಕೆಲ್ಲ ಇದು ಪುರಾವೆಗಳಿದೆ. ಈ ನಾನು ಹೇಳಿದ್ನಲ್ಲ, ದಿವಾನ್ ಪೂರ್ಣಯ್ಯ ಅವರು ಈ ರೀತಿ ಆಗೋದಿಕ್ಕೆ ಹೇಳಿದ್ರು, ಅವ್ರ ತಾಯಿ ಬೇಡ ಅನ್ನೋದನ್ನ ನಾನು ಹೇಳಿದ್ನಲ್ಲ ಬುಕನನ್ ಅವ್ರ ಪುಸ್ತಕದಲ್ಲಿ. ಕೂಡ ಬುಕನನ್ ಪುಸ್ತಕದಲ್ಲಿದೆ. ಇವೆಲ್ಲ ನಮ್ಮ ಆಧಾರಗಳಾಗುತ್ತೆ. ಅದನ್ನು ನಂಬೋರು ನಂಬೋದು, ಬಿಟ್ಟವರು ಬಿಡ್ಬೋದು.
ಆದರೆ ಆ ಪುಸ್ತಕದಲ್ಲಿ ಆಧಾರ ಅಂತ ನಮಗೆ ಅವತ್ತಿನ ಸಿಗುತ್ತೆ. ಕಾಲದಲ್ಲಿ ಈಗ ಯಾವಾಗಲೂ ನಮಗೆ ಅಧಿಕಾರ ಅಂತ ಬಂದಾಗ ನಮ್ಮವನ್ನು ಬಲವರ್ಧನೆ ಮಾಡ್ಕೊಳ್ಳೋದು, ಹೌದು ಅದಕ್ಕೆ ಇರುವಂತ ಸುಲಭವಾದ ಮಾರ್ಗ ಅಂದ್ರೆ ಈ ಕನ್ವರ್ಷನ್ ಇದೆಲ್ಲ. ಹೌದು. ನಮ್ಮವ್ರನ್ನ ನಾವು ಹೆಚ್ಚು ಮಾಡ್ಕೋಬೇಕು, ನಮ್ಮ ಇದನ್ನ ಮಾಡ್ಕೋಬೇಕು ಅಂತ. ಇಲ್ಲ, ಹಂಗಾಗಿ ಒಂದು ರೀತಿ ನೋಡಿದ್ರೆ ಇದು ತನ್ನ ಧರ್ಮದ ಬಗ್ಗೆ ಅಭಿಮಾನ, ಇದು ಧರ್ಮಾಂಧತೆ ಅಂತಾನೂ ಕೂಡ ಹೇಳ್ಬೋದು. ಅದರಲ್ಲಿ ಏನು ಸಂಶಯನೇ ಇಲ್ಲ. ಇಲ್ಲ ಅಂತಂದರೆ ತನ್ನ ತಂದೆ ಕಾಲದಿಂದ ಇರೋ ಮಂತ್ರಿ ಪುಣೆ ಆತನ್ನೇ ಕನ್ವರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅದರಿಂದ ಈ ಘಟನೆಗಳೆಲ್ಲ ನಾವು ನಂಬೋದಕ್ಕೆ ಅನೇಕ ಆಧಾರಗಳು ನಮ್ಗೆ ಸಿಗ್ತಾ ಇದೆ. ಬಟ್ ಇದೆಲ್ಲ ಬ್ರಿಟಿಷರು ದಾಖಲಿಸಿರೋ ದಾಖಲೆಗಳಲ್ಲಿ ಇದೆ ಅಷ್ಟೇ. ಬಟ್ ನಮ್ಮ ಲೋಕಲ್ ದಾಖಲೆಗಳು ನಮ್ಮಲ್ಲಿ ಯಾರು ಮೈಸೂರು ಮನೆತನಕ್ಕೆ ಸಂಬಂಧಪಟ್ಟಂಗೆ ಅಲ್ಲೆಲ್ಲೂ ಮೆನ್ಷನ್ ಆಗಿಲ್ವ ಸರ್? ಆದರೆ ಆ ಸಮಾಧಿ ಮಾತ್ರ ನಂತರದ ಕಾಲದಲ್ಲಿ ಆಗಿರೋದು. ಅದರಲ್ಲಿ ಆಧಾರ ನಮಗೆ ಅಲ್ಲಿ ಸಿಗುತ್ತೆ. ಆ ಆಧಾರದ ಮೇಲೆ ನಾವು ಇದನ್ನು ನಂಬಲೇಬೇಕಾಗುತ್ತೆ. ಕನ್ವರ್ಟ್ ಮಾಡಿ ಅದು ಅನೇಕ ಪುಸ್ತಕಗಳಲ್ಲಿ ಇದೆ ಆ ವಿಷಯ. ಟಿಪ್ಪು ಸುಲ್ತಾನು ಮಗಳನ್ನ ಕನ್ವರ್ಟ್ ಮಾಡಿರೋದು. ನೆಕ್ಸ್ಟು ಟಿಪ್ಪು ಸುಲ್ತಾನ್ ಸತ್ತು ಬಿಟ್ಟ ಮೇಲೆ ಬ್ರಿಟಿಷರು ಮತ್ತೆ ವಶಪಡಿಸ್ಕೊತಾರೆ. ನಂತರ ಏನಾಗುತ್ತೆ ಬನ್ನಿ ಹೇಳ್ತೀನಿ. ಓಕೆ ಸರ್, ಆಯ್ತು.